ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಡೊಮೆಸ್ಟಿಕ್ ಅಂಡ್ ಗ್ಲೋಬಲ್ ಅಫೇರ್ಸ್ ಚಾನಲ್. ಸೊ ಇದನ್ನ ನಾವು ಈ ವಿಡಿಯೋದಲ್ಲಿ ಜನವರಿ 2024ರ ಸ್ಪರ್ಧಾ ವಿಜೇತ ಮ್ಯಾಗಝಿನ್ ನ ಸಂಕ್ಷಿಪ್ತ ವಿಶ್ಲೇಷಣೆಯನ್ನು ನೋಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಈ ದಿನದ ಮೊದಲನೆಯ ವಿಷಯ ಬಂದ್ಬಿಟ್ಟು ಸೌರ ಮಾರುತ ಅಧ್ಯಯನದ ಇಸ್ರೋದ ಆದಿತ್ಯ L1 ನೌಕೆ L1 ಬಿಂದುಗೆ ಯಶಸ್ವಿಯಾಗಿ ಸೇರ್ಪಡೆಯಾಗಿದೆ. ಸೊ ನಿಮಗೆ ಪರೀಕ್ಷಾ ದೃಷ್ಟಿಯಲ್ಲಿ ಆದಿತ್ಯ L1 ಸೊ ಯಾವ ಸಂಸ್ಥೆಯ ಒಂದು ಮಿಷನ್ ಆಗಿದೆ ಅಂತ ಕೇಳಿದ್ರೆ ಇಸ್ರೋ, ನಾಸಾ ಈ ರೀತಿಯಾದಂತಹ ಆಪ್ಷನ್ಸ್ ಕೊಟ್ರೆ ಅದು ನಮ್ಮ ಇಸ್ರೋದು ಆದಿತ್ಯ L1. ಸೊ ಹೆಸರೇ ಹೇಳಿದಂತೆ ಇದು ಸೂರ್ಯನ ಅಧ್ಯಯನವನ್ನ ಮಾಡುವಂತ ಒಂದು ನೌಕೆಯಾಗಿದೆ. ಸೊ ಯಾವ ಬಿಂದುಗೆ ಇದು ಯಶಸ್ವಿಯಾಗಿ ಸೇರ್ಪಡೆಯಾಗಿದೆ? L1. ಹಾಗಾದ್ರೆ ಈ L1 ಬಿಂದು ಅಂದ್ರೆ ಏನು ಅಂತ ನೋಡೋಣ. ಇದು 2024ರ ಜನವರಿ 6ರಂದು ಇಸ್ರೋ ಆದಿತ್ಯ L1 ನೌಕೆಯು 4ನೇ ಹಂತದಿಂದ ಪ್ರತ್ಯೇಕಗೊಂಡು L1 ಕಕ್ಷೆಯನ್ನ ಯಶಸ್ವಿಯಾಗಿ ಸೇರ್ಪಡೆಗೊಂಡಿತು. ಈ ಮೂಲಕ ಆದಿತ್ಯ L1 ನೌಕೆಯನ್ನ 4 ತಿಂಗಳ ಅವಧಿ ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ದೂರದ ಕಕ್ಷೆಯಾದಂಥ L1 ಬಿಂದುಗೆ ಯಶಸ್ವಿಯಾಗಿ ಸೇರಿಸಿದ್ದಾರೆ. ಹಾಗಾದ್ರೆ L1 ಬಿಂದು ಭೂಮಿಯಿಂದ ಎಷ್ಟು ದೂರ ಇದೆ ಅನ್ನುವಂತ ಕೇಳುವ ಸಾಧ್ಯತೆ ಇದೆ. ಸೊ 15 ಲಕ್ಷ ಕಿಲೋಮೀಟರ್ ದೂರ. ಮುಂದೆ ಈ ಮೂಲಕ ನೌಕೆ ಯಾವುದೇ ಅಡ್ಡಿಗಳಿಲ್ಲದೆ ಸೂರ್ಯನ ಚಟುವಟಿಕೆಗಳನ್ನ ಗಮನಿಸುವಲ್ಲಿ ಹೆಚ್ಚಿನ ಅವಕಾಶ ಲಭಿಸಲಿದೆ. ಈ ಮಿಷನ್ ಯಶಸ್ವಿಯಾಗಿ L1 ಪಾಯಿಂಟ್ಗೆ ನೌಕೆಯನ್ನ ತಲುಪಿಸಿದ ಮೂರನೇ ರಾಷ್ಟ್ರ ಭಾರತವಾಗಿದೆ. ಸೊ L1 ಪಾಯಿಂಟ್ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ ಭೂಮಿಯಿಂದ ಸೂರ್ಯನಿಗಿರುವ ಒಟ್ಟು ದೂರದ 100ನೇ ದೂರವಾಗಿದೆ. ಸೊ ಸೂರ್ಯನ ನಡುವೆ ನಡೆಯುವ ಚಟುವಟಿಕೆಗಳು ಹಾಗೂ ಅಂತರಿಕ್ಷದ ವಾತಾವರಣದ ಮೇಲೆ ಅದರ ಪರಿಣಾಮಗಳು ಆದಿತ್ಯ L1 ನೌಕೆಯು L1 ಬಿಂದುವಿಂದ ಅಧ್ಯಯನ ನಡೆಸಲಿದೆ. ಈ ಯೋಜನೆಯ ಮಹಿಳಾ ವಿಜ್ಞಾನಿ ಮತ್ತು ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿದ್ದವರು ನಿಗರ್ ಶಾಜಿ. ಮುಂದೆ ಸೂರ್ಯ L1 ಬಿಂದುಗೆ ನೌಕೆಯನ್ನ ಸೇರಿಸುವ ಕ್ರಿಯೆ ರೆಟ್ರೋ ಫೈರಿಂಗ್. ಇದೆಲ್ಲ ಸಮ್ ಟೆಕ್ನಿಕಲ್ ಸೈಂಟಿಫಿಕ್ ವರ್ಡ್ಸ್. ಸೊ ನೌಕೆಯನ್ನ L1 ಕಕ್ಷೆಗೆ ಸೇರಿಸುವ ಕ್ರಿಯೆಯನ್ನ ರೆಟ್ರೋ ಫೈರಿಂಗ್ ಅಂತ ಕರೀತಾರೆ. ಸೊ L1 ಪಾಯಿಂಟ್ ನ ಸುತ್ತ ಇರುವ ಹ್ಯಾಲೋ ಕಕ್ಷೆ ನೌಕೆಯನ್ನ ಸೇರಿಸುವ ಕೆಲಸವನ್ನ ಮೊದಲು ಮಾಡಲಾಗ್ತದೆ. ಮತ್ತೆ ಹ್ಯಾಲೋ ಆರ್ಬಿಟ್ ನಲ್ಲಿ ಯಶಸ್ವಿಯಾಗಿ ನಿಯೋಜಿಸಿದ ನಂತರ ಸೂಕ್ತ ಸಮಯದಲ್ಲಿ L1 ಬಿಂದುಗೆ ಇದನ್ನ ಸೇರಿಸಲಾಗ್ತದೆ. ಮುಂದೆ L1 ಪಾಯಿಂಟ್ ಇದನ್ನ ವಿಸ್ತೃತವಾಗಿ ಅಂದ್ರೆ ವಿವರಣೆಯಾಗಿ ಬಿಡಿಸಿ ಬರೀರಿ ಅಂತಂದ್ರೆ ಲ್ಯಾಂಗ್ರೇಜ್ ಪಾಯಿಂಟ್. ಎಲ್ ಅಂತಂದ್ರೆ ಇಲ್ಲಿ ಲ್ಯಾಂಗ್ರೇಜ್ ಅನ್ನುವ ಅರ್ಥವನ್ನ ಕೊಡ್ತದೆ. ಇದನ್ನ ಮೊದಲು ಗುರುತಿಸುವುದರು ಯಾರು ಅಂತ ನೋಡೋದಾದ್ರೆ L1 ಪಾಯಿಂಟ್ ನನ್ನ ಮೊದಲು ಗುರುತಿಸಿದವರು ಇಟಲಿಯ ಗಣಿತಶಾಸ್ತ್ರಜ್ಞ ಲೂಯಿಸ್ ಲ್ಯಾಂಗ್ರೇಜ್. ಹಾಗಾಗಿ ಅವರ ಹೆಸರನ್ನೇ ಇದಕ್ಕೆ ಇಟ್ಟಿದ್ದಾರೆ ಲ್ಯಾಂಗ್ರೇಜ್ ಪಾಯಿಂಟ್ ಅಂತ. ಇದು ಗಿರಿಗಿರನೆ ಸುತ್ತುವ 2 ಬಾಹ್ಯಾಕಾಶ ವಸ್ತುಗಳ ನಡುವಿನ ಬಿಂದು ಅಂತ 1772ರಲ್ಲಿ ಒಂದು ಪ್ರಬಂಧದ ಮೂಲಕ ಜಗತ್ತಿಗೆ ಇವರು ಇದನ್ನ ಸಾರಿದ್ರು. ಹಾಗಾದ್ರೆ ಯಾವುದೋ ಒಂದು ಬಾಹ್ಯಾಕಾಶದ ವಸ್ತು, ಫಾರ್ ಎಕ್ಸಾಂಪಲ್ ಸೂರ್ಯ ಅಂತ ತಿಳ್ಕೊಳ್ಳೋಣ, ಮತ್ತೆ ಅರ್ತ್ ಅಂತ ತಿಳ್ಕೊಳ್ಳೋಣ, ಭೂಮಿ. ಇದೆರಡರ ನಡುವೆ ಒಂದು ಗುರುತ್ವಾಕರ್ಷಣ ಬಲ ಇರುತ್ತದೆ. ಅಲ್ಲಿ ಯಾವ ಪಾಯಿಂಟ್ ಅಲ್ಲಿ ಇದೆರಡು ಈಕ್ವಲ್ ಆಗಿರ್ತದೋ ಅಂತ ಪಾಯಿಂಟ್ ಅನ್ನ ಲ್ಯಾಂಗ್ರೇಜ್ ಪಾಯಿಂಟ್ ಅಂತ ಕರೀತಾರೆ. ಈ ಪಾಯಿಂಟ್ ನಲ್ಲಿ ಸ್ಥಿರಗೊಳ್ಳುವ ನೌಕೆ ಸೂರ್ಯನ ಬಿಸಿಗೆ ಕರಗುವುದಿಲ್ಲ ಮತ್ತು ತಾಂತ್ರಿಕವಾಗಿ ಅದಕ್ಕೆ ಹಾನಿಯಾಗದು ಅಂತ ನಾಸಾ ಕಂಡು ಹಿಡಿದಿದೆ. ಸೊ ಈ ಲ್ಯಾಂಗ್ರೇಜ್ ಪಾಯಿಂಟ್ ಕಂಡಿದ್ದವರು ಇಟಲಿಯವರು ಲೂಯಿಸ್ ಲ್ಯಾಂಗ್ರೇಜ್. ಆದ್ರೆ ಈ ಪಾಯಿಂಟ್ ಅಲ್ಲಿ ನಾವು ಯಾವುದಾದರೂ ಒಂದು ನೌಕೆಯನ್ನ ಸೇರಿಸಿದಾಗ ಅದು ಸೂರ್ಯನ ಬಿಸಿಗೆ ಕರಗುವುದಿಲ್ಲ ಮತ್ತೆ ತಾಂತ್ರಿಕವಾಗಿ ಅದಕ್ಕೆ ಹಾನಿಯಾಗುವುದಿಲ್ಲ ಅಂತ ಹೇಳಿದವರು ಲೂಯಿಸ್ ಲ್ಯಾಂಗ್ರೇಜ್ ಅಲ್ಲ, ನಾಸಾದವರು. ಇದನ್ನ ನೆನಪಿಟ್ಕೊಳ್ಳಿ. ಮುಂದೆ ಆದಿತ್ಯ L1 ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ 2023ರ ಸೆಪ್ಟೆಂಬರ್ 2ರಂದು ಇಸ್ರೋ ಸಂಸ್ಥೆ ಸೌರ ಮಾರುತಗಳ ಅಧ್ಯಯನಕ್ಕೆ ಕೈಗೊಳ್ಳುವ ಉದ್ದೇಶದಿಂದ ಆದಿತ್ಯ L1 ನೌಕೆಯನ್ನ ಆಂಧ್ರ ಪ್ರದೇಶದ ಶ್ರೀಹರಿಕೋಟದ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ, ಕೆಲವೊಂದ್ಸತಿ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಪ್ಲೇಸ್ ಅನ್ನ ಕೊಟ್ಬಿಟ್ಟು ಈ ಉಡಾವಣಾ ಕೇಂದ್ರದ ಹೆಸರನ್ನ ಕೊಡ್ತಾರೆ. ಸೊ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿರುವುದು? ಶ್ರೀಹರಿಕೋಟ, ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿ. ಇಲ್ಲಿ PSLV C-57 ಇದು ರಾಕೆಟ್. ಈ ರಾಕೆಟ್ ನ ಮೂಲಕ ನಾವು ಯಶಸ್ವಿಯಾಗಿ ಈ ಆದಿತ್ಯ L1 ಅನ್ನ ಕಕ್ಷೆಗೆ ಸೇರಿಸಿದ್ದೇವೆ. ಆದಿತ್ಯ L1 ನೌಕೆಯು 4 ಹಂತಗಳಲ್ಲಿ ಅಂತಿಮ ಕಕ್ಷೆಯಾಗಿ L1 ಬಿಂದುವನ್ನ ತಲುಪಿ ಸೌರ ಮಾರುತವನ್ನ ಅಧ್ಯಯನ ನಡೆಸ್ತಾ ಇದೆ. 15 ಲಕ್ಷ ಕಿಲೋಮೀಟರ್ ದೂರದ L1 ಬಿಂದುವು ಸೂರ್ಯನಲ್ಲಿರುವ ಪ್ರಕ್ರಿಯೆಗಳನ್ನ ಅಧ್ಯಯನ ಮಾಡಲು ಸೂಕ್ತವಾದ ಬಿಂದುವಾಗಿದೆ.
ಆದಿತ್ಯ ನೌಕೆ 4 ತಿಂಗಳ ಅವಧಿಯಲ್ಲಿ 15 ಲಕ್ಷ ಕಿಲೋಮೀಟರ್ ಕ್ರಮಿಸಿ 2024ರ ಜನವರಿ 6ರಂದು ಅಂತಿಮ ತಾಣವಾದಂತಹ L1 ಬಿಂದುವಿಗೆ ಸೇರ್ಪಡೆಗೊಂಡಿತು. ಈ ಮೂಲಕ ಈ ನೌಕೆ ಯಶಸ್ವಿಯಾಗಿದೆ. ಸೂರ್ಯನಿಗಿರುವ ಗ್ಯಾಲಾಕ್ಸಿ ಇದು ಆಕಾಶಗಂಗೆ. ಮತ್ತೆ ವಿಶ್ವದ ಬಗ್ಗೆ ಅಧ್ಯಯನವನ್ನ ನಾವು ಕಾಸ್ಮೋಲಜಿ ಅಂತ ಕರಿತೀವಿ. ಸೊ ಇಂಗ್ಲಿಷ್ ಅಲ್ಲಿ ಕೆಲವೊಂದ್ಸತಿ ನಿಮ್ಮ ಜನರಲ್ ಇಂಗ್ಲಿಷ್ ಪೇಪರ್ ಅಲ್ಲಿ ಅಥವಾ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಕನ್ನಡ, ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಇರುತ್ತಲ್ಲ, ಅಲ್ಲಿ ಇಂಗ್ಲಿಷ್ ಒಂದು ಭಾಗದಲ್ಲಿ ಕಾಸ್ಮೋಲಜಿ ರಿಲೇಟೆಡ್ ಟು ವಾಟ್ ಅಂತ ಕೇಳಿದ್ರೆ ವಿಶ್ವದ ಅಧ್ಯಯನದ ಬಗ್ಗೆ ಕಾಸ್ಮೋಲಜಿ ಅಂತ ಕರಿತೀವಿ. ಮುಂದೆ ಆದಿತ್ಯ L1ನ ಪ್ರಮುಖ 3 ಉದ್ದೇಶಗಳನ್ನ ನೋಡೋದಾದ್ರೆ, ಮುಂದಿನ 5 ವರ್ಷದವರೆಗೆ ಸೂರ್ಯನಲ್ಲಿರುವ ಕರೋನಾ ಭಾಗದಿಂದ ಹೊರಹೊಮ್ಮುತ್ತಿರುವ ಬಿರು ತಾಪದ ಕಾರ್ಯವಿಧಾನ ಮತ್ತು ಸೌರ ಜ್ವಾಲೆಯ ನೈಜ ಸಮಯದಲ್ಲಿ ಸಮೀಪದಿಂದ ಅಧ್ಯಯನವನ್ನ ಮಾಡುವುದು, ಮತ್ತೆ ಸೂರ್ಯನ ಪ್ರಮುಖ ಭಾಗಗಳಾದಂಥ ದ್ಯುತಿಗೋಳ, ವರ್ಣಗೋಳ ಮತ್ತು ಹೊರಪದರವನ್ನ ಅಧ್ಯಯನ ಮಾಡುವುದು. 7 ಪೇಲೋಡ್ಗಳ ನೌಕೆ ಹೊತ್ತೊಯ್ತಿದೆ. ಮತ್ತೆ ಭಾರತದ ಬಾಹ್ಯಾಕಾಶ ಯಾತ್ರೆಗೂ ಮೊದಲು ಬಾಹ್ಯಾಕಾಶದ ಹವಾಮಾನ ತಿಳಿದುಕೊಳ್ಳುವುದು, ಮತ್ತೆ ಸೂರ್ಯನಿಂದ ಭೂಮಿಗೆ ವಾತಾವರಣ, ಸೌರ ಜ್ವಾಲೆ ಬೀರುವ ಪರಿಣಾಮಗಳನ್ನ ಅವಲೋಕನೆ ಮಾಡುವಂಥದ್ದು. ಮುಂದೆ ಸೌರ ಮಾರುತಗಳ ಅಧ್ಯಯನದ ಮಹತ್ವ. ಹಾಗಾದ್ರೆ ಈ ಸೌರ ಮಾರುತಗಳ ಅಧ್ಯಯನವನ್ನ ನಾವು ಏಕೆ ಮಾಡಬೇಕು, ಇದರ ಮಹತ್ವ ಏನು? ಸೊ ನೀವೇನಾದ್ರು KS ಎಕ್ಸಾಮ್ ಬರೀತಿದ್ರೆ ಅಥವಾ ಯಾವ್ದಾದ್ರು PSI ಎಕ್ಸಾಮ್ ಎಲ್ಲಿ ಪ್ರಬಂಧ ಕೇಳ್ತಾರ, ಒಂದ್ ಕೇಸ್ ಇಸ್ರೋ ಜರ್ನಿ ಅಂತ ಕೇಳಿದಾಗ ಅಥವಾ ಪರ್ಟಿಕ್ಯುಲರ್ ಆಗಿ ಆದಿತ್ಯ L1 ಬಗ್ಗೆ ವಿವರಣೆಯಾಗಿ ಬರೀರಿ ಅಂತ ಕೇಳಿದಾಗ ಇಂಥ ಪಾಯಿಂಟ್ಗಳು ಮುಖ್ಯ ಆಗ್ತದೆ. ಇಲ್ಲಿ ಮೂಲತಃ ಸೂರ್ಯನು ಅತಿ ಹೆಚ್ಚು ತಾಪದ ಚೆಂಡಾಗಿದ್ದು ಅದು ಅತಿ ಹೆಚ್ಚಿನ ಪ್ರಮಾಣದ ಜಲಜನಕವನ್ನ ಹೊಂದಿದೆ. ಸೊ ಕೆಲವೊಂದ್ಸತಿ ನಿಮ್ಮ ಪ್ರಿಲಿಮಿನರಿಯಲ್ಲಿ ಸೂರ್ಯನಲ್ಲಿರುವ ಅತಿ ಹೆಚ್ಚಾಗಿ ಹೊಂದಿರುವಂತಹ ಅಥವಾ ಹೆಚ್ಚು ಪ್ರಮಾಣದಲ್ಲಿರುವಂತಹ ಒಂದು ವಾಯು ಯಾವುದು ಅಂತ ಕೇಳಿದ್ರೆ ಅದು ಜಲಜನಕ. ಇಲ್ಲಿ ಬೈಜಿಕ ಸಮ್ಮಿಳನದ ಮೂಲಕ ಇದು ಇಂಪಾರ್ಟೆಂಟ್ ಆಗುತ್ತೆ. ಈ ಮೂಲಕ ಸೂರ್ಯನಲ್ಲಿ ಶಾಖ ಬಿಡುಗಡೆಯಾಗ್ತದೆ. ಸೂರ್ಯನಲ್ಲಿ ಕಾಂತೀಯ ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಿರುತ್ತದೆ. ಈ ಸಮಯದಲ್ಲಿ ಶತಕೋಟಿ ಟನ್ ಬಿಸಿ ಅನಿಲ ಜ್ವಾಲೆಗಳು ಭೂ ವಾತಾವರಣವನ್ನ ಪ್ರವೇಶಿಸುತ್ತದೆ. ಭೂಮಿಯ ವಾತಾವರಣದಲ್ಲಿ ಇವು ಕಾಂತೀಯ ಬಿರುಗಾಳಿ ಸೃಷ್ಟಿಸಬಲ್ಲದು. ಅವನ್ನ ಸೌರ ಚಂಡಮಾರುತ ಅಂತ ಕರೀತಾರೆ. ಸೌರ ಮಾರುತಗಳಿಂದ ಉಪಗ್ರಹಗಳು ನೇರವಾಗಿ ಹಾನಿಗೊಳಗಾಗ್ತದೆ. ಇವು ಚಂಡಮಾರುತಕ್ಕಿಂತ 20 ಪಟ್ಟು ಹೆಚ್ಚು ಆರ್ಥಿಕ ನಷ್ಟವನ್ನ ಉಂಟು ಮಾಡ್ತದೆ. ಸೂರ್ಯನನ್ನ ಸೃಷ್ಟಿಸುವ ಚಂಡಮಾರುತಗಳು ಬಾಹ್ಯಾಕಾಶ ನಿಲ್ದಾಣದಲ್ಲಿನ ಗಗನಯಾತ್ರಿಗಳ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀರ್ತವೆ. ಈ ಅವಘಡಗಳನ್ನ ತಪ್ಪಿಸಲು ಈ ಸೌರ ಅಧ್ಯಯನ ಇಸ್ರೋಗೆ ಅವಶ್ಯಕವಾಗಿದೆ. ಸೊ ಮುಂದೆ ಆದಿತ್ಯ L1 ನೌಕೆಯಲ್ಲಿರುವ 7 ಉಪಕರಣಗಳ ಬಗ್ಗೆ ಕೊಟ್ಟಿದ್ದಾರೆ. ಒಂದನೇದು VELC, ಇದನ್ನ ವಿಸಿಬಲ್ ಎಮಿಷನ್ ಲೈನ್ ಕೊರೋನೋಗ್ರಾಫ್. ಸೊ ಇದು ಸೂರ್ಯನ ಕೊರೋನಾ ಭಾಗ ಮತ್ತು ಅಲ್ಲಿಂದ ಹೊರಹೊಮ್ಮುವ ಸೌರ ಶಾಖದ ಬಗ್ಗೆ ಅಧ್ಯಯನವನ್ನ ಮಾಡ್ತದೆ. ನೆಕ್ಸ್ಟ್ ಸೂಟ್, SUIT, ಸೋಲಾರ್ ಅಲ್ಟ್ರಾ ವೈಲೆಟ್ ಇಮೇಜಿಂಗ್ ಟೆಲಿಸ್ಕೋಪ್, ಸೂರ್ಯನ ಫೋಟೋಸ್ಪಿಯರ್ ಮತ್ತು ಕ್ರೋಮೋಸ್ಪಿಯರ್ ಹಾಗೂ ಸೂರ್ಯನಿಂದ ಹೊರಹೊಮ್ಮುವ ಅತಿ ನೇರಳೆ ವಿಕಿರಣದ ಪ್ರಮಾಣದ ಅಧ್ಯಯನವನ್ನ ಮಾಡ್ತದೆ. ಮತ್ತೆ ಪ್ಲಾಸ್ಮಾ ಅನಲೈಸರ್ ಪ್ಯಾಕೇಜ್ ಫಾರ್ ಆದಿತ್ಯ. ನೆಕ್ಸ್ಟ್ ASPEX, ಆದಿತ್ಯ ಸೋಲಾರ್ ಅಂಡ್ ಪಾರ್ಟಿಕಲ್ ಎಕ್ಸ್ಪೆರಿಮೆಂಟ್. ಇದು 2 ಉಪಕರಣಗಳು ಸೌರ ಗಾಳಿ, ಶಕ್ತಿಯುತ ಅಯಾನ್ಗಳು ಮತ್ತು ಸೂರ್ಯನಿಂದ ಉಂಟಾಗುವ ಶಕ್ತಿ ವಿತರಣೆಯ ಅಧ್ಯಯನವನ್ನ ಮಾಡ್ತದೆ. ಮತ್ತೆ ಸೋಲೆಕ್ಸ್ ಮತ್ತೆ L1OS, ಇದು ಸೋಲಾರ್ ಲೋ ಎನರ್ಜಿ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್. ಮತ್ತೆ ಹೈ ಎನರ್ಜಿ L1 ಆರ್ಬಿಟಿಂಗ್ ಎಕ್ಸ್ರೇ. ಈ 2 ಉಪಕರಣಗಳು ಸೂರ್ಯನಿಂದ ಹೊರಹೊಮ್ಮುವ ಎಕ್ಸ್ರೇ ಕಿರಣಗಳು ಹಾಗೂ L1 ಕಕ್ಷೆಯ ಸಮೀಪದಲ್ಲಿರುವ ಎಕ್ಸ್ರೇ ಕಿರಣಗಳನ್ನ ಅಧ್ಯಯನ ಮಾಡ್ತದೆ. ಮತ್ತೆ MAG, ಇದು ಮ್ಯಾಗ್ನೋಮೀಟರ್, ಸೂರ್ಯ ಮತ್ತು ಭೂಮಿಯ ಗುರುತ್ವ ಬಲದಿಂದ ಉಂಟಾಗಿರುವ L1ನ ಗುರುತ್ವ ಬಲದ ಅಧ್ಯಯನವನ್ನ ಮಾಡ್ತದೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ಅಲ್ಲಿ ನಿಮಗೆ ಗೊತ್ತಾಗ್ತದೆ ಎಕ್ಸ್ರೇ ಬಗ್ಗೆ ಅಧ್ಯಯನವನ್ನ ಮಾಡ್ತದೆ ಇದೆರಡು. ಇಲ್ಲಿ ಸೋಲಾರ್ ವಿಂಡ್ ಪಾರ್ಟಿಕಲ್, ಸೊ ಸೌರ ಗಾಳಿಯ ಬಗ್ಗೆ ಅಧ್ಯಯನ ಮಾಡ್ತದೆ. ಮುಂದೆ ಇಲ್ಲಿ ಕೊರೋನೋಗ್ರಫಿ, ಕೊರೋನಾದ ಬಗ್ಗೆ ಅಧ್ಯಯನವನ್ನ ಮಾಡ್ತದೆ. ಸೊ ಈ ಮ್ಯಾಗ್, ಇದು ಮ್ಯಾಗ್ನೋಮೀಟರ್, ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಕೇಳುವ ಸಾಧ್ಯತೆ ಇದೆ ಮ್ಯಾಗ್ ಬಗ್ಗೆ. ನೆಕ್ಸ್ಟ್ 2024ರಲ್ಲಿ ಇಸ್ರೋ ಸಂಸ್ಥೆ ವತಿಯಿಂದ ನಡೆಸಲು ಉದ್ದೇಶಿಸಿರುವ 6 ಪ್ರಮುಖ ವಿಶೇಷ ಕಾರ್ಯಾಚರಣೆಗಳನ್ನು ನೋಡೋದಾದ್ರೆ, ಕಪ್ಪು ಕುಳಿಗಳ ಅಧ್ಯಯನಕ್ಕಾಗಿ, ಸೊ ನಾವು ಇಂಗ್ಲಿಷ್ ನಲ್ಲಿ ಡಾರ್ಕ್ ಹೋಲ್ಸ್ ಅಂತ ಏನ್ ಕರಿತೀವಿ, ಅದಕ್ಕೆ
ಎಕ್ಸ್ರೇ ಪೊಲರೋಮೀಟರ್ ಉಪಗ್ರಹ ಉಡಾವಣೆ, ಸೌರ ವಾತಾವರಣ ಅಧ್ಯಯನಕ್ಕಾಗಿ ಆದಿತ್ಯ L1 ಮಿಷನ್ ಯಾನ, ಮತ್ತೆ ಇದು ಭಾರತದ ಮೊದಲ ಸೌರ ಮಿಷನ್. ಮತ್ತೆ ರಿಮೋಟ್ ಸೆನ್ಸಿಂಗ್ ಮೂಲಕ ಭೂಮಿಯ ನೈಸರ್ಗಿಕ ಪ್ರಕ್ರಿಯೆ ಅಧ್ಯಯನಕ್ಕಾಗಿ ಭಾರತದ ಇಸ್ರೋ ಮತ್ತು ಅಮೆರಿಕದ ನಾಸಾ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ನಿಸಾರ್ ಉಪಗ್ರಹದ ಪ್ರಾಜೆಕ್ಟ್. ಮತ್ತೆ ಐತಿಹಾಸಿಕ ಮಾನವ ಸಹಿತ ಅಂತರಿಕ್ಷ ಯಾನದ ಮೊದಲ ಮತ್ತು 2ನೇ ಹಂತದ ಮಾನವ ಸಹಿತ ಗಗನಯಾನ. ಮತ್ತೆ ಮಂಗಳದ ವಾತಾವರಣ ಅಧ್ಯಯನಕ್ಕಾಗಿ MOM 2 ಕೈಗೊಳ್ಳುವ ಚಿಂತನೆ ಇದೆ. ಮತ್ತೆ ಇನ್ಸ್ಯಾಟ್ 3DS ಉಪಗ್ರಹ GSLV ಮಾರ್ಕ್ 2 ವಾಹನದ ಮೂಲಕ ಹವಾಮಾನ ಅಧ್ಯಯನ. ಇನ್ಸ್ಯಾಟ್ ಇದು ವಿಪತ್ತು ನಿರ್ವಹಣೆ ಸಂಬಂಧಿಸಿದ ದತ್ತಾಂಶಗಳನ್ನು ಸಂಗ್ರಹಿಸಲು ಸಹ ಇನ್ಸ್ಯಾಟ್ ಸರಣಿಯ ಉಪಗ್ರಹಗಳ 7ನೇ ಹಾರಾಟ ಇದಾಗಿರ್ತದೆ. ಮತ್ತೆ ನೆನಪಿರಲಿ, ಶುಕ್ರ ಗ್ರಹದ ಅಧ್ಯಯನಕ್ಕಾಗಿ ಶುಕ್ರಯಾನ 2025ರಲ್ಲಿ, ಗಗನಯಾನ 2026ರಲ್ಲಿ, ಇದು 3. ಮತ್ತೆ ಚಂದ್ರಯಾನ 4 2026ರಲ್ಲಿ. ಭಾರತೀಯ ಅಂತರಿಕ್ಷ ನಿಲ್ದಾಣ, ನಮ್ಮದೇ ಆದಂತಹ ಒಂದು ಅಂತರಿಕ್ಷ ನಿಲ್ದಾಣವನ್ನ ಮಾಡಬೇಕು. ಸೊ ಇದು ಯೋಜನೆಯ ಹಂತ ಬಂದ್ಬಿಟ್ಟು 2028ರಿಂದ 2035ರವರೆಗೆ ನಾವು ಯೋಜನೆಯನ್ನ ಮಾಡ್ಕೊಂಡಿದ್ದೇವೆ. ಮುಂದೆ ಇಸ್ರೋ ಸಂಸ್ಥೆಗೆ 2023ರ ಲೀಫ್ ಎರಿಕ್ಸನ್ ಲೂನಾರ್ ಪ್ರಶಸ್ತಿ. ಲೀಫ್ ಎರಿಕ್ಸನ್ ಲೂನಾರ್ ಪ್ರಶಸ್ತಿ ಚಂದ್ರಯಾನ 3 ಯೋಜನೆಯ ಯಶಸ್ವಿ ಸಾಧನೆಗಾಗಿ ಐಲ್ಯಾಂಡ್ನ ಹುಸಾವಕ್ನಲ್ಲಿರುವ ಎಕ್ಸ್ಪ್ಲೋರೇಷನ್ ಮ್ಯೂಸಿಯಂ ವತಿಯಿಂದ ಇಸ್ರೋ ಸಂಸ್ಥೆಗೆ 2023ನೇ ಸಾಲಿನ ಲೀಫ್ ಎರಿಕ್ಸನ್ ಲೂನಾರ್ ಪ್ರಶಸ್ತಿ ನೀಡಲಾಗಿದೆ. ಇಸ್ರೋ ಪರವಾಗಿ ಐಲ್ಯಾಂಡ್ನಲ್ಲಿರುವ ಭಾರತೀಯ ರಾಯಭಾರಿ ಬಿ ಶ್ಯಾಮ್ ಅವರು ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಚಂದ್ರನ ದಕ್ಷಿಣ ಧ್ರುವದ ಮೊದಲ ಬಾರಿ ಬಾಹ್ಯಾಕಾಶ ನೌಕೆಯನ್ನ ಕಳಿಸುವ ಮೂಲಕ ಐತಿಹಾಸಿಕ ಸಾಧನೆಯನ್ನ ಭಾರತದ ಇಸ್ರೋ ಸಂಸ್ಥೆ 2023 ಆಗಸ್ಟ್ 23ರಂದು ಸಾಧಿಸಿತು. ಇದು ಚಂದ್ರನ ಅಂಗಳದಲ್ಲಿ ಅನ್ವೇಷಣೆಗಳನ್ನು ಕೈಗೊಳ್ಳಲು ಮತ್ತು ಬಾಹ್ಯಾಕಾಶದ ರಹಸ್ಯಗಳನ್ನು ಭೇದಿಸಲು ಇಸ್ರೋ ಈ ಸಾಧನೆ ಹಲವು ದೇಶಗಳಿಗೆ ಪ್ರೇರಣೆಯಾಗಿದೆ. ಮುಂದೆ ಇಸ್ರೋ ಸಂಸ್ಥೆ ವತಿಯಿಂದ ಕೈಗೊಂಡ ಚಂದ್ರಯಾನ ಕಾರ್ಯಗಳ ಒಂದು ಟೇಬಲ್ ಅನ್ನ ಕೊಟ್ಟಿದ್ದಾರೆ. ಸೊ ಇಸ್ವಿ ಮೊದಲು ನಾವು ಚಂದ್ರಯಾನ 1 ಮಾಡಿದ್ದು 2008 ಅಕ್ಟೋಬರ್ 22, 2ನೇ ಚಂದ್ರಯಾನ 2019 ಜುಲೈ 22, ಮತ್ತೆ 3ನೇ ಚಂದ್ರಯಾನ 2023 ಜುಲೈ 14. ಸೊ ಉಡಾವಣೆ ರಾಕೆಟ್ಗಳ ಹೆಸರನ್ನ ಕೊಟ್ಟಿದ್ದಾರೆ, ಹಾಗೆ ಮುಖ್ಯ ಅಂಶವನ್ನ ಕೊಟ್ಟಿದ್ದಾರೆ, ಅದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಒಂದ್ಸತಿ ವಿಡಿಯೋನ ಪಾಸ್ ಮಾಡಿ ಟೇಬಲ್ ಅನ್ನ ನೋಡ್ಕೊಳ್ಳಿ. ಮುಂದೆ 2023ರ ಆಗಸ್ಟ್ 23ರಂದು ಚಂದ್ರನ ದಕ್ಷಿಣ ಧ್ರುವದ ಅಂಗಳದಲ್ಲಿ 6 ಚಕ್ರ ಹೊಂದಿದ ಪ್ರಜ್ಞಾನ್ ರೋವರ್ ಸಣ್ಣ ರೋಬೋಟ್ ವಾಹನ FXL ಮತ್ತು LIBS ಹೆಸರಿನ ಉಪಗ್ರಹ ವಿಕ್ರಮ್ ಲ್ಯಾಂಡರ್ ಪ್ರವೇಶಿಸಿದ ಸ್ಥಳವನ್ನ ಶಿವಶಕ್ತಿ ಬಿಂದು ಅಂತ ಹೆಸರಿಡಲಾಗಿದೆ. ಮತ್ತೆ ಆಗಸ್ಟ್ 23ರನ್ನ ಬಾಹ್ಯಾಕಾಶ ದಿನವನ್ನಾಗಿ ಆಚರಣೆ ಮಾಡಬೇಕಂತ ಘೋಷಣೆ ಮಾಡಲಾಗಿದೆ. ಚಂದ್ರಯಾನ ನಡೆಸಿದ 4 ದೇಶಗಳು ಯಾವುವು ಅಂತ ನೋಡೋದಾದ್ರೆ, ಅಮೆರಿಕ, ಇದರ ಚಂದ್ರಯಾನದ ಮಿಷನ್ನ ಹೆಸರು ಬಂದ್ಬಿಟ್ಟು ಅಪೋಲೋ, ರಷ್ಯಾ ಲೂನಾ, ಚೀನಾ ಚಾಂಗಿ, ಮತ್ತು ಭಾರತ 1969 ಜುಲೈ 20ರಂದು ನಾಸಾದ ಗಗನಯಾನಿಗಳಾದಂಥ ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಬುಜ್ ಆಲ್ಡ್ರಿನ್ ಅವರು ಮೊದಲ ಬಾರಿ ಚಂದ್ರನ ಅಂಗಳಕ್ಕಿಳಿದಿದ್ದು, ಜುಲೈ 20ನ್ನ ಅಂತಾರಾಷ್ಟ್ರೀಯ ಚಂದ್ರನ ದಿನ ಅಂತ ಆಚರಣೆ ಮಾಡಲಾಗ್ತದೆ. ಮುಂದೆ ಭಾರತ ಮತ್ತು ಜಪಾನ್ ಸಹಭಾಗಿತ್ವದಲ್ಲಿ ಚಂದ್ರಯಾನ 4 ಯೋಜನೆಯನ್ನ ಲೂಪೆಕ್ಸ್ ಹೆಸರಿನಲ್ಲಿ 2026ರ ವೇಳೆಗೆ ಕೈಗೊಳ್ಳಲು ಚಿಂತನೆಯನ್ನ ನಡೆಸಲಾಗಿದೆ. ಚಂದ್ರನ ಅಂಗಳದಲ್ಲಿ ನೀರಿನ ಅಂಶದ ಅಧ್ಯಯನದ ಮುಖ್ಯ ಉದ್ದೇಶವನ್ನ ಈ ಲೂಪೆಕ್ಸ್ ಮಿಷನ್ ಹೊಂದಿರ್ತದೆ. ಸೊ ಭಾರತ ಮತ್ತು ಜಪಾನ್ ಸಹಭಾಗಿತ್ವದಲ್ಲಿ ಈ ಲೂಪೆಕ್ಸ್ 2026ರ ವೇಳೆಗೆ ಮಾಡಬೇಕು ಅಂತ ಯೋಜನೆಯನ್ನ ಮಾಡಿಕೊಳ್ಳಲಾಗಿದೆ. ಮುಂದಿನ ವಿಷಯ, ಕಪ್ಪು ಕುಳಿಗಳು ಮತ್ತು ನ್ಯೂಟ್ರಾನ್ ಸ್ಟಾರ್ಗಳ ಅಧ್ಯಯನಕ್ಕಾಗಿ ಇಸ್ರೋದಿಂದ ಎಕ್ಸ್ಪೋಸ್ಯಾಟ್ ಯಶಸ್ವಿ ಉಡಾವಣೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂಥ ಇಸ್ರೋ 2024ರ ಜನವರಿ 1ರಂದು ಆಂಧ್ರಪ್ರದೇಶದ ಶ್ರೀಹರಿಕೋಟದ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರದಿಂದ PSLV C58, ಸೊ ಆಗಲೇ ನೋಡಿದ್ದು 57 ಇಂದ ಆದಿತ್ಯ L1, 58 ಇಂದ ಈ ಎಕ್ಸ್ಪೋಸ್ಯಾಟ್, ಇದರ ಮೂಲಕ ಕಪ್ಪು ಕುಳಿಗಳ ಮತ್ತು ನ್ಯೂಟ್ರಾನ್ ಸ್ಟಾರ್ಗಳ ಅಧ್ಯಯನಕ್ಕಾಗಿ ಎಕ್ಸ್ರೇ ಪೋಲಾರ್ ಮೀಟರ್ ಉಪಗ್ರಹ ಎಕ್ಸ್ಪೋಸ್ಯಾಟ್ ಅನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಸೊ ಇದು 650 ಕಿಲೋಮೀಟರ್ ಎತ್ತರದ ಕೆಳನಕ್ಷೆ, ಲೋ ಆರ್ಬಿಟ್ ಅಂತ ನಾವೇನ್ ಕರಿತೀವಿ, ಅಲ್ಲಿ ಇದನ್ನ ಇರಿಸಲಾಗಿದೆ.
ಮತ್ತು ಜಗತ್ತಿನ 2ನೇ ದೇಶ ಭಾರತ. ಸೊ ಇಸ್ರೋ ಸಂಸ್ಥೆಯು ಎಕ್ಸ್ಪೋ ಸ್ಯಾಟಲೈಟ್ ಉಡಾವಣೆ ಮಾಡುವ ಮೂಲಕ ನಾಸಾದ ಬಳಿಕ ಕಪ್ಪು ಕುಳಿಗಳ ಅಧ್ಯಯನಕ್ಕೆ ಮುಂದಾದ ಜಗತ್ತಿನ 2ನೇ ದೇಶ ಎಂಬ ಹಿರಿಮೆಗೆ ಭಾರತ ಪಾತ್ರವಾಗಿದೆ. ಅಮೆರಿಕದ ನಾಸಾ ಸಂಸ್ಥೆಯು 2021 ಡಿಸೆಂಬರ್ನಲ್ಲಿ ವಿವಿಧ ಉಪಗ್ರಹಗಳನ್ನು ಉಡಾವಣೆ ಮಾಡಿತ್ತು. ಚಂದ್ರಯಾನ 3, ಆದಿತ್ಯ L1 ನಂತರ ಇದು ಇಸ್ರೋ ಬಾಹ್ಯಾಕಾಶದಲ್ಲಿ 3ನೇ ಅಧ್ಯಯನದ ಯೋಜನೆಯಾಗಿದೆ. ಮತ್ತೆ ಈ ಉಪಗ್ರಹವು 2024 ವರ್ಷದ ಇಸ್ರೋದ ಮೊದಲ ಉಡಾವಣೆಯಾಗಿದೆ. ನೆಕ್ಸ್ಟ್ ಎಕ್ಸ್ರೇ ಪೊಲರಿಮೀಟರ್ ಉಪಗ್ರಹ ಉಡಾವಣೆಯ ಉದ್ದೇಶವನ್ನ ನೋಡೋದಾದ್ರೆ, ಈ ಉಪಗ್ರಹವು ಬಾಹ್ಯಾಕಾಶದ ಎಕ್ಸ್ರೇ ಮೂಲಗಳ ವರ್ತನೆ ಕುರಿತು ಅಧ್ಯಯನ ನಡೆಸುವ ಉದ್ದೇಶವನ್ನ ಹೊಂದಿದೆ. ಅಷ್ಟೇ ಅಲ್ಲದೆ ಕಪ್ಪು ಕುಳಿ, ಸಕ್ರಿಯ ಗ್ಯಾಲಾಕ್ಸಿ ನ್ಯೂಕ್ಲಿಯಸ್ಗಳು, ಪಲ್ಸರ್ ಮಾರುತಗಳು, ನ್ಯೂಟ್ರಾನ್ ನಕ್ಷತ್ರಗಳು ಮತ್ತು ಉಷ್ಣತೆ ಹೊಂದಿರದ ಸೂಪರ್ ನೋವಾದ ಅವಶೇಷಗಳು ಸೇರಿದಂತೆ ಬ್ರಹ್ಮಾಂಡದಲ್ಲಿ 40 ಪ್ರಕಾಶಮಾನವಾದಂತಹ ಖಗೋಳ ಮೂಲಗಳನ್ನ ಅಧ್ಯಯನ ಮಾಡಲು ಎಕ್ಸ್ಪೋ ಸ್ಯಾಟ್ ಉಪಗ್ರಹ ವಿನ್ಯಾಸಗೊಳಿಸಲಾಗಿದೆ. ಇದಕ್ಕಾಗಿ ಪ್ರಬಲ ಕ್ಷ ಕಿರಣಗಳನ್ನ ಬಳಸಲಾಗಿದೆ. ಉಪಗ್ರಹವು ಕಪ್ಪು ಕುಳಿಗಳಂತಹ ಆಕಾಶಕಾಯಗಳ ನೋಟದ ಬಗ್ಗೆ ಮಾಹಿತಿ ಒದಗಿಸಲಿದೆ. ಅಷ್ಟೇ ಅಲ್ಲದೆ ಬಾಹ್ಯಾಕಾಶದಲ್ಲಿನ ತೀವ್ರ ಎಕ್ಸ್ರೇಗಳ ಮೂಲ ಧ್ರುವೀಕರಣವನ್ನ ಅಂದಾಜಿಸುವ ಗುರಿಯನ್ನ ಹೊಂದಿದೆ. ಆಕಾಶ ಮೂಲಗಳಿಂದ ಎಕ್ಸ್ರೇ ಹೊರಸೂಸುವಿಕೆಯ ಬಾಹ್ಯಾಕಾಶ ಆಧಾರಿತ ಧ್ರುವೀಕರಣ ಮಾಪನಗಳಲ್ಲಿ ಸಂಶೋಧನೆ ಕೈಗೊಳ್ಳಲು ಮೀಸಲಾದ ಮೊದಲ ಉಪಗ್ರಹ ಇದಾಗಿದೆ. ಮುಂದೆ ಎಕ್ಸ್ಪೋ ಸ್ಯಾಟಲೈಟ್ನ ಉಪಯೋಗಗಳನ್ನು ನೋಡೋದಾದ್ರೆ, ಇದು ಆಕಾಶಕಾಯಗಳಿಂದ ಹೊರಹೊಮ್ಮುವ ತರಂಗಗಳ ಕಂಪನಗಳು ಯಾವ ದಿಕ್ಕಿನಲ್ಲಿ ಬರ್ತಿದೆ ಅಂತ ಗುರುತಿಸಲು ಮತ್ತೆ ಅವುಗಳ ಗುಣಲಕ್ಷಣಗಳನ್ನ, ದೂರವನ್ನ ಗುರುತಿಸಲು ಸಹಕಾರಿಯಾಗ್ತದೆ. ಜೊತೆಗೆ ಅಂತಹ ತರಂಗಗಳ ತೀವ್ರತೆಯನ್ನ ಅಳೆಯುವ ಮೂಲಕ ಅವುಗಳಿಂದ ಭವಿಷ್ಯದ ಗಗನಯಾತ್ರಿಗಳ ಮೇಲೆ ಏನಾದ್ರೂ ಪರಿಣಾಮ ಉಂಟಾಗುತ್ತದಾ ಅನ್ನೋದ್ರ ಮೂಲಕ ಇದರ ಅಧ್ಯಯನವನ್ನ ಮಾಡಲು ಇದು ಉಪಯೋಗ ಆಗ್ತದೆ. ಮತ್ತೆ ಎಕ್ಸ್ಪೋ ಸ್ಯಾಟಲೈಟ್ನೆಲ್ಲ ಪೇಲೋಡ್ಗಳನ್ನ ನೋಡೋದಾದ್ರೆ, ಎಕ್ಸ್ಪೋ ಸ್ಯಾಟಲೈಟ್ ಉಪಗ್ರಹವು ಎಕ್ಸ್ರೇ ಧ್ರುವೀಕರಣ ಮಾಪಕ ಪೋಲಿಕ್ಸ್ ಮತ್ತು ಎಕ್ಸ್ ಸ್ಪೇಕ್ಸ್ ಎಂಬ 2 ಪೇಲೋಡ್ಗಳನ್ನ ಹೊಂದಿದೆ. ಇವುಗಳ ಪೈಕಿ ಪೋಲಿಕ್ಸ್ ಅನ್ನ ಬೆಂಗಳೂರು ಮೂಲದ ರಾಮನ್ ಸಂಶೋಧನಾ ಸಂಸ್ಥೆ ಮತ್ತು UR ರಾವ್ ಉಪಗ್ರಹ ಕೇಂದ್ರದ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಹಾಗಾದ್ರೆ ರಾಮನ್ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ನಮ್ಮ ಬೆಂಗಳೂರಿನಲ್ಲಿ ಇದೆ. ಸೊ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೆಲವೊಂದ್ಸತಿ ಈ ಸೈಡು ಸಂಸ್ಥೆಗಳ ಹೆಸರನ್ನ ಡ್ರಗ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಥವಾ ರಾಮನ್ ಸಂಶೋಧನಾ ಸಂಸ್ಥೆ, ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ, ಮತ್ತೆ ಪ್ಲೇಸಸ್ನ ಕೊಡ್ತಾರೆ. ಸೊ ಹೀಗಾಗಿ ಈ ತರ ಬಿಟ್ವೀನ್ ದ ಲೈನ್ಸ್ ಯಾವುದಾದ್ರೂ ಆ ಥರ ಸಂಸ್ಥೆಗಳು ಬಂದರೆ ಅಂಡರ್ಲೈನ್ ಮಾಡಿರ್ತೀನಿ, ಹೈಲೈಟ್ ಮಾಡಿರ್ತೀನಿ, ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಎಕ್ಸ್ಪೋ ಉಪಗ್ರಹ ಅಭಿವೃದ್ಧಿಪಡಿಸಿದವರು ಯಾರು ಅಂತ ನೋಡೋದಾದ್ರೆ ಬೆಂಗಳೂರಿನ ರಾಮನ್ ಸಂಶೋಧನಾ ಸಂಸ್ಥೆ. ಸೂಪರ್ ನೋವಾ ಅಂದರೆ ನಕ್ಷತ್ರವೊಂದು ಸಿಡಿಯುವ ಹಂತವನ್ನ ನಾವು ಸೂಪರ್ ನೋವಾ ಅಂತ ಕರಿತೀವಿ. ಈ ನಕ್ಷತ್ರ ಸಿಡಿದ ಬಳಿಕ ಉಳಿಯುವ ತಿರುಳಿನಿಂದ ಒಂದು ಕಪ್ಪು ರಂಧ್ರ ಉಂಟಾಗ್ತದೆ, ಇಲ್ಲವೇ ನ್ಯೂಟ್ರಾನ್ ನಕ್ಷತ್ರ ಸೃಷ್ಟಿಯಾಗ್ತದೆ. ಈ ಖಗೋಳ ವಿದ್ಯಮಾನಗಳನ್ನ ಅಧ್ಯಯನ ಮಾಡುವೆ ಭಾರತದ ಗುರಿಯಾಗಿದ್ದೆ ಬೆಂಗಳೂರಿನ ರಾಮನ್ ಸಂಶೋಧನಾ ಸಂಸ್ಥೆಯು ಎಕ್ಸೋಪೊಲರಿಮೀಟರ್ ಸಾಧನವನ್ನ ಅಭಿವೃದ್ಧಿಪಡಿಸಿದೆ. ಹಾಗಾದ್ರೆ ಎಕ್ಸೋಪೊಲರಿಮೀಟರ್ ಅನ್ನ ಅಭಿವೃದ್ಧಿ ಮಾಡಿದ್ದು ಬೆಂಗಳೂರಿನ ರಾಮನ್ ಸಂಶೋಧನಾ ಸಂಸ್ಥೆ, ಇಸ್ರೋ ಅಲ್ಲ. ಆದ್ರೆ ಉಡಾವಣೆ ಮಾಡಿದ್ದು ಇಸ್ರೋ. ಯಾವ ರಾಕೆಟ್ ಮೂಲಕ? PSLV C-58. ನೆಕ್ಸ್ಟ್ ಇಂಧನ ಕೋಶ ಅಭಿವೃದ್ಧಿಪಡಿಸಿದ ಇಸ್ರೋ ಸಂಸ್ಥೆ. ಇಸ್ರೋ ಸಂಸ್ಥೆಯ ಭಾಗವಾಗಿರುವ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ಅಭಿವೃದ್ಧಿಪಡಿಸಿರುವ ಇಂಧನ ಕೋಶಕ್ಕೆ ಯಶಸ್ವಿಯಾಗಿ ಚಾಲನೆ ನೀಡಲಾಗಿದೆ. ದೇಶದ ಭವಿಷ್ಯದ ಭಾರತೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಅಗತ್ಯವಾಗಿರುವಂತಹ ಈ ಇಂಧನ ಮೂಲದ ಪರೀಕ್ಷೆಗಾಗಿ ಈ ಕೋಶವನ್ನ ಅಭಿವೃದ್ಧಿಪಡಿಸಲಾಗಿದೆ. ಹಾಗಾದ್ರೆ ಭಾರತ ತನ್ನದೇ ಆದಂತಹ ಒಂದು ಬಾಹ್ಯಾಕಾಶ ನಿಲ್ದಾಣವನ್ನ ಹೊಂದಿರಬೇಕು ಅನ್ನುವ ಚಿಂತನೆಯನ್ನ ಎಷ್ಟನೇ ಇಸವಿಯಲ್ಲಿ 2028ರಿಂದ 2035 ಒಳಗೆ ಯೋಜನೆ ಮಾಡಲಾಗಿದೆ ಅಂತ ಹಿಂದಿನ ಸ್ಲೈಡ್ಸ್ ಅಲ್ಲಿ ನಾವು ನೋಡಿದ್ವು. ಸೊ ಈ ನಿಲ್ದಾಣಕ್ಕೆ ಬೇಕಾಗಿರುವಂತಹ ಇಂಧನ ಕೋಶವನ್ನ ಅಭಿವೃದ್ಧಿಪಡಿಸಿದೆ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ. ಸೊ ಈ ಇಂಧನ ಕೋಶದ ವಿದ್ಯುತ್ ವ್ಯವಸ್ಥೆಗೆ ಫ್ಯೂಯಲ್ ಸೆಲ್ ಪವರ್ ಸಿಸ್ಟಮ್ ಅಂತ ಕರೆಯಲಾಗ್ತದೆ. ಸೊ ಮುಂದೆ ರಾಮನ್ ಸಂಶೋಧನಾ ಸಂಸ್ಥೆ ಬಗ್ಗೆ ನೋಡೋದಾದ್ರೆ ಸ್ಥಾಪಕರು ಸರ್ CB ರಾಮನ್ 1928 ಫೆಬ್ರವರಿ 28ರಂದು ನಡೆಸಿದ ಬೆಳಕಿನ ಚದುರುವಿಕೆಗಾಗಿ ರಾಮನ್ ಎಫೆಕ್ಟ್ ಅಂತ ಕರೀತಾರೆ. ಸೊ ಹಾಗಾಗಿ 1930ರಲ್ಲಿ ಭೌತಶಾಸ್ತ್ರ ವಿಭಾಗದಲ್ಲಿ ಇವರಿಗೆ ನೊಬೆಲ್ ಪ್ರಶಸ್ತಿ ಬಂದಿದೆ. ಸೊ ಹಾಗಾಗಿ ನಾವು ಫೆಬ್ರವರಿ 28ನ್ನ
ನ್ಯಾಷನಲ್ ಸೈನ್ಸ್ ಡೇ ಅಂತ ಕೂಡ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈ ಸಂಸ್ಥೆ ಸ್ಥಾಪನೆ ಆಗಿದ್ದು 1948. ವಿಶೇಷತೆಯನ್ನು ನೋಡೋದಾದ್ರೆ ಭಾರತ ಸರ್ಕಾರದ ಅನುದಾನದಿಂದ ಕಾರ್ಯನಿರ್ವಹಿಸುತ್ತಿರುವ ವೈಜ್ಞಾನಿಕ ಸಂಶೋಧನಾ ಸಂಸ್ಥೆ ಇದಾಗಿದೆ. ಮುಂದೆ ಇಸ್ರೋ ಸಂಸ್ಥೆಯ ವತಿಯಿಂದ ಕೈಗೊಂಡಂತ ಪ್ರಮುಖ ಬಾಹ್ಯಾಕಾಶ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ನೋಡೋದಾದ್ರೆ ಸ್ಕೂಲ್ ಭುವನ್ NCERT ದೇಶದ ನೈಸರ್ಗಿಕ ಸಂಪನ್ಮೂಲಗಳು, ಪರಿಸರ ಮತ್ತು ಅವುಗಳ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲು ನಕ್ಷೆ ಆಧಾರಿತ ಕಲಿಕೆಯನ್ನ ಒದಗಿಸಲು ಈ ಪೋರ್ಟಲ್ ಅನ್ನ ಇಸ್ರೋ ಡೆವಲಪ್ ಮಾಡಿದೆ. ಮತ್ತೆ ಸ್ಟೂಡೆಂಟ್ ಸ್ಯಾಟಲೈಟ್ ಪ್ರೋಗ್ರಾಂ ಭವಿಷ್ಯದ ಬಾಹ್ಯಾಕಾಶ ವಿಜ್ಞಾನಿಗಳು ಮತ್ತು ತಂತ್ರಜ್ಞಾನಗಳನ್ನ ತಯಾರು ಮಾಡಲು ಸಾಮರ್ಥ್ಯ ನಿರ್ಮಾಣ ಪ್ರಯತ್ನಕ್ಕಾಗಿ ಬಾಹ್ಯಾಕಾಶ ತಂತ್ರಜ್ಞಾನವನ್ನ ಕಲಿಯಲು ಇಸ್ರೋ ವಿದ್ಯಾರ್ಥಿಗಳು ಸಮುದಾಯವನ್ನ ಪ್ರೋತ್ಸಾಹಿಸುತ್ತಿದೆ. ಇಲ್ಲಿ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳ ಉಪಗ್ರಹ ಯೋಜನೆಗೆ ಪುನೀತ್ ರಾಜ್ಕುಮಾರ್ ಹೆಸರನ್ನ ನಾಮಕರಣ ಮಾಡಲಾಗಿದೆ. ಮುಂದೆ ಸ್ಟೂಡೆಂಟ್ ಇಂಟರ್ನ್ಶಿಪ್ಗಳು ವಿಶ್ವವಿದ್ಯಾಲಯಗಳು, ಕಾಲೇಜುಗಳು ಹಲವಾರು ಚಟುವಟಿಕೆಗಳಿಗೆ ಇಸ್ರೋನೊಂದಿಗೆ ಸಂಯೋಜಿತ ಮತ್ತು ತೊಡಗಿಸಿಕೊಂಡಿರುವ ವಿದ್ಯಾರ್ಥಿಗಳಿಗೆ ನೆರವನ್ನು ನೀಡಲಾಗ್ತದೆ. ಮತ್ತೆ ಭಾರತೀಯ ಬಾಹ್ಯಾಕಾಶ ನೀತಿ ಇಂಡಿಯನ್ ಸ್ಪೇಸ್ ಪಾಲಿಸಿ 2023 ಬಾಹ್ಯಾಕಾಶ ಕ್ಷೇತ್ರವನ್ನ ಮತ್ತಷ್ಟು ವಿಸ್ತರಿಸಲು ಮತ್ತು ಜಾಗತಿಕವಾಗಿ ಮತ್ತಷ್ಟು ಪ್ರಬಲವಾಗಿ ಮಾಡಲು ಭಾರತ ಸರ್ಕಾರ ಭಾರತೀಯ ಬಾಹ್ಯಾಕಾಶ ನೀತಿ 2023 ರೂಪಿಸಿದೆ. 2023 ಏಪ್ರಿಲ್ 6 ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನೇತೃತ್ವದ ಭದ್ರತೆ ಮೇಲಿನ ಸಚಿವ ಸಂಪುಟ ಸಮಿತಿಯು ಈ ನೀತಿಗೆ ಒಪ್ಪಿಗೆಯನ್ನ ನೀಡಿದೆ. ಈ ನೀತಿಯನ್ನ 2023 ಏಪ್ರಿಲ್ 20 ಸಾರ್ವಜನಿಕವಾಗಿ ಬಿಡುಗಡೆ ಮಾಡಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಒಂದಿಷ್ಟು ಜವಾಬ್ದಾರಿಯನ್ನ ಇತರೆ ಸರ್ಕಾರಿ ಸಂಸ್ಥೆಗಳಿಗೆ ಹಂಚಲು ಮತ್ತು ಖಾಸಗಿ ವಲಯದ ಭಾಗವಹಿಸುವಿಕೆಯನ್ನ ಹೆಚ್ಚಿಸಲು ಈ ನೀತಿಯಲ್ಲಿ ಒತ್ತನ್ನು ನೀಡಲಾಗಿದೆ. ಭಾರತ ಮತ್ತು ದಕ್ಷಿಣ ಏಷ್ಯಾದ ಮೊದಲ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವಂತಹ ಈ ಸ್ಕೈ ರೂಟ್ ಏರೋಸ್ಪೇಸ್ ಪಾತ್ರವಾಗಿದ್ದು ಇದನ್ನು 2018 ಜೂನ್ 12 ಪವನ್ ಕುಮಾರ್ ಚಂದನ್ ಮತ್ತು ನಾಗ ಭಾರತ್ ಡಾಕಾ ಅವರು ಸ್ಥಾಪಿಸಿದ್ದು, ಈ ಸಂಸ್ಥೆಯ ವತಿಯಿಂದ 2022 ನವೆಂಬರ್ 18 ವಿಕ್ರಮ್ ಎಸ್ ಹೆಸರಿನ ರಾಕೆಟ್ ಅನ್ನ ಉಡಾವಣೆ ಮಾಡಲಾಯಿತು. ಈ ಸಂಸ್ಥೆಯ ಕೇಂದ್ರ ಕಚೇರಿ ಹೈದರಾಬಾದಿನಲ್ಲಿ ಇದೆ. ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಅಂತ ಡಾಕ್ಟರ್ ವಿಕ್ರಮ್ ಸಾರಾಭಾಯಿಯನ್ನ ಕರೀತಾರೆ. ಮುಂದೆ 2023 ವರ್ಷದಲ್ಲಿ ಸುದ್ದಿಯಲ್ಲಿರುವ ಪ್ರಮುಖ ಬಾಹ್ಯಾಕಾಶ ಯೋಜನೆಗಳನ್ನ ನೋಡೋದಾದ್ರೆ ಗುರುಗ್ರಹ ಉಪಗ್ರಹಗಳಾದಂಥ ಗ್ಯಾನಿಮೇಡಾ ಮತ್ತು ಕ್ಯಾಲಿಸ್ಟ್ರೋ ಅದು ಯುರೋಪ ಸಂಶೋಧನೆಗಾಗಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ವತಿಯಿಂದ ಜುಪಿಟರ್ ಐಸಿ ಮೂನ್ಸ್ ಎಕ್ಸ್ಪ್ಲೋರ್ ಜ್ಯೂಸ್. ಅದು ಒಂದು ಎಕ್ಸಾಮಿನೇಷನ್ ಅಲ್ಲಿ ಇದರ ಫುಲ್ ಫಾರ್ಮ್ ಕೇಳಿದ್ರು. ಮೋಸ್ಟ್ಲಿ ಲೇಬರ್ ಇನ್ಸ್ಪೆಕ್ಟರ್ ಅನ್ಸುತ್ತೆ ನಡೆಸಿದಂತ ಎಕ್ಸಾಮಿನೇಷನ್ ಅಲ್ಲಿ ಫುಲ್ ಫಾರ್ಮ್ ಆಫ್ ಜ್ಯೂಸ್ ಕೇಳಿದ್ರು. ಇದನ್ನ ಉಡಾವಣೆ ಮಾಡಲಾಗಿದೆ. ಮತ್ತೆ ಚಂದ್ರನ ಅಧ್ಯಯನಕ್ಕಾಗಿ ರಷ್ಯಾದ ರಾಸ್ ಕಾಸ್ಮೋಸ್ ವತಿಯಿಂದ ಲೂನಾ 25 ಹೆಸರಿನ ಯೋಜನೆ, ಚೀನಾದ CNSA ವತಿಯಿಂದ ಚಾಂಗ್ E6 ಅಭಿಯಾನ ಆರಂಭಿಸಲು ಸಿದ್ಧತೆಯನ್ನ ಮಾಡಲಾಗಿದೆ. ಮತ್ತೆ ಕಾರ್ಪ್ಸಾರ್ ಬ್ರಿಟನ್ನ ಸ್ಪೈ ಸ್ಯಾಟಲೈಟ್ ಇದಾಗಿದೆ. ಮತ್ತು ನಾಸಾ ಸಂಸ್ಥೆಯ ಆರ್ಟಿಮಿಸ್ ಮಿಷನ್ ಮಾನವರು ಚಂದ್ರನ ಮೇಲೆ ಕಳಿಸಲು ಉದ್ದೇಶಿಸಿದ ಯೋಜನೆ ಇದಾಗಿದೆ. ಆರ್ಟಿಮಿಸ್ ಮಿಷನ್ ನಾಸಾದು. ಮುಂದೆ ಇಸ್ರೋ ಸಂಸ್ಥೆ ಇಂಡಿಯನ್ ಸ್ಪೇಸ್ ಆರ್ಗನೈಸೇಷನ್ ಬಗ್ಗೆ ಕೆಲವು ಮಾಹಿತಿಯನ್ನ ಒಂದು ಟೇಬಲ್ ಫಾರ್ಮ್ ಅಲ್ಲಿ ಕೊಟ್ಟಿರ್ತಾರೆ. ಐ ನಾಟ್ ಗೋಯಿಂಗ್ ಟು ರೀಡ್ ದಿಸ್, ನಾನು ಇದನ್ನ ಓದೋದಿಲ್ಲ, ಹಾಗೆ ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ. ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು ಒಂದ್ಸತಿ ಗೋ ಥ್ರೂ ಮಾಡಿ. ಯಾಕಂದ್ರೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥದ್ದು ಏನಿಲ್ಲ, ಪಾಯಿಂಟ್ ವೈಸ್ ಅವರೇ ಕೊಟ್ಬಿಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಭಾರತ, ಇಸ್ರೋ ಮತ್ತು ಎಲನ್ ಮಾಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ನಡುವೆ ಒಂದು ಒಪ್ಪಂದ ಆಗಿದೆ. ಸೊ ಇಸ್ರೋದ ವಾಣಿಜ್ಯ ಅಂಗಸಂಸ್ಥೆ NSIL ಅಭಿವೃದ್ಧಿಪಡಿಸಿದ GSAT-20 ಉಪಗ್ರಹದ ತೂಕವು ಪ್ರಸ್ತುತ ಇಸ್ರೋ ಸಂಸ್ಥೆಯ ಉಡಾವಣಾ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿರುವುದರಿಂದ ಅಮೆರಿಕದ ಮೊದಲ ಖಾಸಗಿ ಬಾಹ್ಯಾಕಾಶ ಸಂಸ್ಥೆಯಾದಂಥ ಸ್ಪೇಸ್ ಎಕ್ಸ್ ಸಂಸ್ಥೆಯು ಈ ಸ್ಪೇಸ್ ಎಕ್ಸ್ ಸಂಸ್ಥೆಯ ಒಡೆತನ ಯಾರ್ದು ಅಂತಂದ್ರೆ ಎಲನ್ ಮಸ್ಕ್ ಅವರು. ಈ ದೈತ್ಯ ರಾಕೆಟ್ ಫಾಲ್ಕನ್ 9 ನೆರವಿನ ಮೂಲಕ ಇಸ್ರೋ ಸಂಸ್ಥೆಯು ಉಡಾವಣೆ ಮಾಡಲು ನಿರ್ಧರಿಸಿದೆ. ಪ್ರಸ್ತುತ ಇಸ್ರೋ ಬಳಿ ಇರುವ ರಾಕೆಟ್ ಗರಿಷ್ಠ 4000 kg ಉಪಗ್ರಹವನ್ನು ಮಾತ್ರ ಕಕ್ಷೆಗೆ ಸೇರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಆದರೆ ಈ
NSIL ಅಭಿವೃದ್ಧಿಪಡಿಸಿರುವ GSAT-20 ಇದು 4700 kg ತೂಕ ಆಗಿದೆ. ಅಂದರೆ ಕಂಪೇರ್ ಮಾಡಿದ್ರೆ 700 kg ತೂಕ ಜಾಸ್ತಿ ಆಗಿದೆ. ಹಾಗಾಗಿ ನಮ್ಮಲ್ಲಿರುವಂತಹ ರಾಕೆಟ್ಗಳು ಇದನ್ನು ಉಡಾವಣೆ ಮಾಡಲು ಆಗೋದಿಲ್ಲ ಅನ್ನುವ ಕಾರಣಕ್ಕಾಗಿ ಅಮೆರಿಕದ ಸ್ಪೇಸ್ಎಕ್ಸ್ ಸಂಸ್ಥೆಯ ರಾಕೆಟ್ನ ಸಹಾಯದ ಮೂಲಕ ಇದನ್ನು ಉಡಾವಣೆ ಮಾಡಲಾಗ್ತದೆ. 2024ರ 2ನೇ ತ್ರೈಮಾಸಿಕದಲ್ಲಿ ಉಡಾವಣೆ ಮಾಡುವ ಉದ್ದೇಶವನ್ನು ಹೊಂದಿದೆ. ವಿಮಾನ, ನೌಕೆ ಮತ್ತು ಬ್ರಾಡ್ ಬ್ಯಾಂಡ್ಗಳನ್ನು ಸಂವಹನ ಸೇವೆ, ಅಂತರ್ಜಾಲ ವೇಗ ಮತ್ತು ಸಂವಹನ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಸುಧಾರಣೆ ತರುವ ಉದ್ದೇಶದಿಂದ ಈ GSAT-20ಯನ್ನು ಉಡಾವಣೆ ಮಾಡಲಾಗ್ತದೆ. 2023ರಲ್ಲಿ ಭಾರತದಿಂದ ಉಡಾವಣೆಗೊಂಡಂಥ ವಿದೇಶಿ ಉಪಗ್ರಹಗಳನ್ನು ನೋಡೋದಾದರೆ ಅಮೆರಿಕದ ಜೆನುಸ್ 1 ಮೊದಲ SSLV ಉಪಗ್ರಹದಿಂದ ಇದನ್ನು ಉಡಾವಣೆ ಮಾಡಲಾಗಿದೆ. ಮತ್ತು UKನ OneWeb ಉಪಗ್ರಹ 2ನೇ ವಾಣಿಜ್ಯ LME-3 ವಾಣಿಜ್ಯ ವಾಹಕದ ಮೂಲಕ ಇದನ್ನು ಉಡಾವಣೆ ಮಾಡಲಾಗಿದೆ. ಮುಂದೆ ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ಅದರ ಅಧ್ಯಯನದ ಬಗ್ಗೆ ಜಾಗೃತಿ ಮೂಡಿಸಲು ಇಸ್ರೋ ಕೈಗೊಂಡಂಥ ಕಾರ್ಯಕ್ರಮಗಳು. ಮೊದಲನೆಯದು ಇಸ್ರೋ ಸ್ಟೆಮ್, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಇಸ್ರೋ ಸಂಸ್ಥೆಯು ವಿದ್ಯಾರ್ಥಿಗಳು ಬಾಹ್ಯಾಕಾಶ ವಿಜ್ಞಾನಿಗಳೊಂದಿಗೆ ಬಾಹ್ಯಾಕಾಶ ವಿಜ್ಞಾನ, ತಂತ್ರಜ್ಞಾನ ಮತ್ತು ಅದರ ಅನ್ವಯಿಕ ಕ್ಷೇತ್ರಕ್ಕೆ ಸಂವಾದ ನಡೆಸಲು ಮತ್ತು ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಪೋರ್ಟಲನ್ನು ಓಪನ್ ಮಾಡಿದೆ. ಸೊ ಇಲ್ಲಿ ಶಿಕ್ಷಾ ಗಗನ್ ಬಾಹ್ಯಾಕಾಶಕ್ಕೆ ಸಂಬಂಧಿಸಿದಂತೆ ಸ್ವಯಂ ಗತಿಯ ಆನ್ಲೈನ್ ಕೋರ್ಸ್ ನೀಡುವ ವೇದಿಕೆ ಇದಾಗಿದೆ. ಮತ್ತು ಸ್ಪೇಸ್ ವಾರ್ತಾ ಬಾಹ್ಯಾಕಾಶದ ಬಗ್ಗೆ ನೋಂದಾಯಿತ ಕೇಳುಗರಿಗೆ ಇಸ್ರೋ ವಿಜ್ಞಾನಿಗಳಿಂದ ಸಂವಾದ ನಡೆಸುವಂಥ ಒಂದು ಕಾರ್ಯಕ್ರಮ ಇದಾಗಿರ್ತದೆ. ವಿದೇಶಿ ವಿಜ್ಞಾನಿಗಳನ್ನು ಕರೆಸಿ ಭಾರತೀಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವ ಯೋಜನೆ ವಜ್ರ. ಮುಂದೆ ಸ್ಕೈಪಿಕ್ಸ್ ನೋಂದಾಯಿತ ಮಕ್ಕಳು ಬಾಹ್ಯಾಕಾಶಕ್ಕೆ ಸಂಬಂಧಿಸಿದ ಛಾಯಾಚಿತ್ರ, ವಿಡಿಯೋಗಳನ್ನು ಪ್ರದರ್ಶಿಸುವ ವೇದಿಕೆ ಇದಾಗಿದೆ. ಮತ್ತು ಸ್ಪಾರ್ಕ್ ಬಾಹ್ಯಾಕಾಶಕ್ಕೆ ಸಂಬಂಧಿಸಿದ ಪ್ರದರ್ಶನಗಳನ್ನೊಳಗೊಂಡ ಇಸ್ರೋದ ಮೊದಲ 3D ವರ್ಚುಯಲ್ ಸ್ಪೇಸ್ ಟೆಕ್ ಪಾರ್ಕ್ ಇದಾಗಿದೆ. ಮತ್ತು ಅಂತರಿಕ್ಷ ನವಾಜಾರ್ ಇಸ್ರೋ ವಿದ್ಯಾರ್ಥಿಗಳಿಂದ ಯುವ ನಾವೀನ್ಯಕರಿಗೆ ಸಲಹೆ, ಪರಿಹಾರ ನೀಡುವ ಆನ್ಲೈನ್ ಪೋರ್ಟಲ್ ವೇದಿಕೆ ಇದಾಗಿದೆ. ಮತ್ತು ಬಾಹ್ಯಾಕಾಶದ ರಸಪ್ರಶ್ನೆ ಸ್ಪೇಸ್ ಕ್ವಿಜ್ ಯುವ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶಕ್ಕೆ ಸಂಬಂಧಿಸಿದ ಆನ್ಲೈನ್ ಕ್ವಿಜಸ್ನ ಈ ಪೋರ್ಟಲ್ನಲ್ಲಿ ನಡೆಸಲಾಗ್ತದೆ. ಮುಂದೆ ಯುವಿಕಾ ಇದರ ಫುಲ್ ಫಾರ್ಮ್ ಅನ್ನು ನೋಡಿ, ಯುವ ವೈಜ್ಞಾನಿಕ ಕಾರ್ಯಕ್ರಮ, ಯಂಗ್ ಸೈಂಟಿಸ್ಟ್ ಪ್ರೋಗ್ರಾಮ್. ಇದೊಂದು ಯುವ ವಿಜ್ಞಾನಿಗಳ ಕಾರ್ಯಕ್ರಮವಾಗಿದ್ದು ಗ್ರಾಮೀಣ ಪ್ರದೇಶದಲ್ಲಿ ಆದ್ಯತೆಯನ್ನು ನೀಡುವ ಬಾಹ್ಯಾಕಾಶ ವಿಜ್ಞಾನ, ತಂತ್ರಜ್ಞಾನ, ಎಂಜಿನಿಯರಿಂಗ್ ಮತ್ತು ಗಣಿತ ಆಧಾರಿತ ಸಂಶೋಧನೆಯ ಕುರಿತ ಮೂಲಭೂತ ಜ್ಞಾನವನ್ನು ನೀಡುವ ಇಸ್ರೋದ ಒಂದು ಕಾರ್ಯಕ್ರಮವಾಗಿದೆ. ದೇಶದ ಭವಿಷ್ಯದ ಬುನಾದಿಗಳಾಗಿರುವಂತಹ ಯುವ ಜನರಿಗೆ ಜಾಗೃತಿ ಮೂಡಿಸಲು ಇಲ್ಲಿ ಕ್ಯಾಚ್ ಡೆಮ್ ಯಂಗ್ ಎಂಬ ಶೀರ್ಷಿಕೆಯಡಿಯಲ್ಲಿ ಇದನ್ನು ಆಯೋಜನೆ ಮಾಡಲಾಗ್ತದೆ. 2023ರ ಶೈಕ್ಷಣಿಕ ವರ್ಷದಲ್ಲಿ 350 ವಿದ್ಯಾರ್ಥಿಗಳು ಯುವಿಕಾ 2023ಕ್ಕೆ ಆಯ್ಕೆಯನ್ನು ಮಾಡಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ತನ್ವಿ ಮನುಜೇಶ್ ಅವರು ಮೊದಲ ಯುವ ವಿಜ್ಞಾನಿಯಾಗಿ ಆಯ್ಕೆಯಾಗಿದ್ದರು. ಮುಂದೆ ಉನ್ನತಿ ಯುನಿಸ್ಪೇಸ್ ನ್ಯಾನೋ ಸ್ಯಾಟಲೈಟ್ ಅಸೆಂಬ್ಲಿ ಆ್ಯಂಡ್ ಟ್ರೈನಿಂಗ್. ಇದು ವಿದೇಶಿ ವಿದ್ಯಾರ್ಥಿಗಳು, ಇಂಜಿನಿಯರ್ಗಳು, ವಿದ್ಯಾರ್ಥಿಗಳು, ಅಧಿಕಾರಿಗಳು ನ್ಯಾನೋ ಸ್ಯಾಟಲೈಟ್ ಜೋಡಣೆ ಮತ್ತು ತರಬೇತಿ ನೀಡುವ ಕಾರ್ಯಕ್ರಮ ಇದಾಗಿರ್ತದೆ. ಈ ಕಾರ್ಯಕ್ರಮದಲ್ಲಿ ಬಾಹ್ಯಾಕಾಶದ ಅನ್ವೇಷಣೆ ಮತ್ತು ಶಾಂತಿಯುತ ಬಳಕೆಯ ಯುನಿಸ್ಪೇಸ್ +50 ಕುರಿತ ಮೊದಲ ವಿಶ್ವಸಂಸ್ಥೆಯ ಸಮ್ಮೇಳನದ 50ನೇ ವಾರ್ಷಿಕೋತ್ಸವದ ಸ್ಮರಣಾರ್ಥದ ಸಿಂಪೋಜಿಯಂನಲ್ಲಿರುವ ಭಾರತವು 2018ರಲ್ಲಿ ವಿಯೆನ್ನಾದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿತ್ತು. ಇದುವರೆಗೆ 33 ದೇಶಗಳು 60 ಜನರು ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಇಸ್ರೋ UR ರಾವ್ ಉಪಗ್ರಹ ಕೇಂದ್ರ ಇದನ್ನು ನಡೆಸಲಾಗ್ತದೆ. ನೆಕ್ಸ್ಟು IIRS ಡೆಹ್ರಾಡೂನ್ ಲರ್ನಿಂಗ್ ಪ್ರೋಗ್ರಾಮ್. ಇಲ್ಲಿ ಜಿಯೋ ಸ್ಪೇಷಿಯಲ್ ಅಪ್ಲಿಕೇಶನ್ ತರಬೇತಿಯನ್ನು ನೀಡುವ ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ IIRS ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಿಂಗ್. ಹಾಗಾದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಿಂಗ್ ಎಲ್ಲಿದೆ? ಉತ್ತರಾಖಂಡದ ಡೆಹ್ರಾಡೂನಲ್ಲಿ ಇದೆ. ಈ ಕೇಂದ್ರದಲ್ಲಿ ಬಾಹ್ಯಾಕಾಶಕ್ಕೆ ಸಂಬಂಧಿಸಿದ ಆನ್ಲೈನ್ ಕಲಿಕಾ ವೇದಿಕೆಯನ್ನು ಬಳಸಿಕೊಂಡು ಬಾಹ್ಯಾಕಾಶ ತಂತ್ರಕ್ಕೆ ಸಂಬಂಧಿಸಿದ ದೂರ ಶಿಕ್ಷಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತದೆ. ನೆಕ್ಸ್ಟು CSS TEAP
ಸೆಂಟರ್ ಫಾರ್ ಸ್ಪೇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಜುಕೇಷನ್ ಇನ್ ಏಷ್ಯಾ ಆ್ಯಂಡ್ ದ ಪೆಸಿಫಿಕ್ ಮೂಲಕ ಶೈಕ್ಷಣಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥದ್ದು. ವಿಶ್ವಸಂಸ್ಥೆಯ ಹೊರ ಬಾಹ್ಯಾಕಾಶ ವಿದ್ಯಮಾನ ಕಚೇರಿ ಅವರು ಏಷ್ಯಾ ಮತ್ತು ಪೆಸಿಫಿಕ್ನಲ್ಲಿ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಶಿಕ್ಷಣ ಕೇಂದ್ರವನ್ನು ಸ್ಥಾಪಿಸಲು ಆತಿಥೇಯ ರಾಷ್ಟ್ರವೆಂದು ಸೂಚಿಸಿತು. ಈ ಹಿನ್ನೆಲೆಯಲ್ಲಿ ಈ ಪ್ರದೇಶದ 10 ಸದಸ್ಯ ರಾಷ್ಟ್ರಗಳು ಆರಂಭದಲ್ಲಿ ಸಹಿ ಮಾಡಿದ ಒಪ್ಪಂದದ ಅಡಿಯಲ್ಲಿ 1995 ನವೆಂಬರ್ 1ರಂದು ಭಾರತದಲ್ಲಿ ಈ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿತ್ತು. ಈ ಶಿಕ್ಷಣ ಕೇಂದ್ರವನ್ನು ಬಾಹ್ಯಾಕಾಶ ಇಲಾಖೆಯಿಂದ ನೋಡಲ್ ಕೇಂದ್ರವನ್ನಾಗಿ ಮಾಡಲಾಗಿತ್ತು. ಡೆಹ್ರಾಡೂನಿನಲ್ಲಿರುವ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಿಂಗ್, ಅಹಮದಾಬಾದ್ನಲ್ಲಿರುವ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ, ಸೊ ನೋಡ್ಕೊಳ್ಳಿ, ಸ್ಥಳ ಮತ್ತು ಸಂಸ್ಥೆ ಇನ್ಸ್ಟಿಟ್ಯೂಟ್ಗಳನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಮತ್ತು ಬೆಂಗಳೂರಿನಲ್ಲಿರುವ UR ರಾವ್ ಉಪಗ್ರಹ ಕೇಂದ್ರದಲ್ಲಿ ತರಬೇತಿ ನೀಡಲಾಗ್ತದೆ. ಈ ಕೇಂದ್ರವು ರಿಮೋಟ್ ಸೆನ್ಸಿಂಗ್ ಮತ್ತು ಭೌಗೋಳಿಕ ಮಾಹಿತಿ ವ್ಯವಸ್ಥೆ, ಉಪಗ್ರಹ ಸಂವಹನ, ಉಪಗ್ರಹ ಹವಾಮಾನ ಮತ್ತು ಜಾಗತಿಕ ಹವಾಮಾನ, ಬಾಹ್ಯಾಕಾಶ ಮತ್ತು ವಾಯುಮಂಡಲದ ವಿಜ್ಞಾನ ಕ್ಷೇತ್ರಗಳಲ್ಲಿ ಸ್ನಾತಕೋತ್ತರ ಮಟ್ಟದ ಕೋರ್ಸ್ಗಳನ್ನು ನೀಡಲಾಗ್ತದೆ. ನೆಕ್ಸ್ಟು ವಿಶ್ವ ಬಾಹ್ಯಾಕಾಶ ಸಪ್ತಾಹ 2023 ಅಕ್ಟೋಬರ್ 4ರಿಂದ 10ರವರೆಗೆ ವಿಶ್ವ ಬಾಹ್ಯಾಕಾಶ ಸಪ್ತಾಹವನ್ನು ಇಸ್ರೋ ಸಂಸ್ಥೆ ವತಿಯಿಂದ ಭಾರತದಲ್ಲಿ ಬಾಹ್ಯಾಕಾಶ ಮತ್ತು ಉದ್ಯಮದಾರತ್ವ ಎಂಬ ಧ್ಯೇಯವಾಕ್ಯದಲ್ಲಿ ಆಚರಣೆ ಮಾಡಲಾಗಿತ್ತು. ಇಲ್ಲಿ ಔಟರ್ ಸ್ಪೇಸ್ ಒಪ್ಪಂದವು 1967 ಅಕ್ಟೋಬರ್ 10ರಂದು ಜಾರಿಗೆ ಬಂದಿದ್ದು, ಜಗತ್ತಿನ ಮೊದಲ ಕೃತಕ ಉಪಗ್ರಹ ಸ್ಪುಟ್ನಿಕ್ 1 ಅನ್ನು 1957 ಅಕ್ಟೋಬರ್ 4ರಂದು ಉಡಾವಣೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಬಾಹ್ಯಾಕಾಶ ಸಪ್ತಾಹವನ್ನು ಅಕ್ಟೋಬರ್ 4ರಿಂದ 10ರವರೆಗೆ ಆಚರಣೆ ಮಾಡಲಾಗಿತ್ತು. ಮುಂದಿನ ವಿಷಯ, ಭಾರತದ 16ನೇ ಕೇಂದ್ರ ಹಣಕಾಸು ಆಯೋಗ ಅಧ್ಯಕ್ಷರು ಅರವಿಂದ್ ಪನಗಾರಿಯಾ. ಆಯೋಗದ ಅವಧಿ 2026ರಿಂದ 31, ಒಟ್ಟು 5 ವರ್ಷ ಅವಧಿ. 2023 ಡಿಸೆಂಬರ್ನಲ್ಲಿ ಭಾರತದಲ್ಲಿ 16ನೇ ಹಣಕಾಸು ಆಯೋಗ ಅಧ್ಯಕ್ಷರನ್ನಾಗಿ ಅರವಿಂದ್ ಪನಗಾರಿ ಅವರನ್ನ ಸಂವಿಧಾನದ 280 ಕ್ಲಾಸ್ 1 ವಿಧಿ, ಹಾಗಾದರೆ ಫೈನಾನ್ಸ್ ಕಮಿಷನ್ ಬಗ್ಗೆ ಹೇಳುವಂತಹ ಸಂವಿಧಾನದ ಆರ್ಟಿಕಲ್ 280 ಕ್ಲಾಸ್ 1, ಈ ಅನ್ವಯ ಭಾರತದ ರಾಷ್ಟ್ರಪತಿಗಳು ನೇಮಿಸಿದ್ದಾರೆ. 2015 ಜನವರಿ 1ರಂದು ರಾಷ್ಟ್ರೀಯ ಯೋಜನಾ ಆಯೋಗಕ್ಕೆ ಬದಲಾಗಿ ಸ್ಥಾಪನೆಗೊಂಡಂಥ ನೀತಿ ಆಯೋಗದ ಮೊದಲ ಮತ್ತು ಸಂಸ್ಥಾಪಿಕ ಉಪಾಧ್ಯಕ್ಷರಾಗಿ ಪನಗಾರಿ ಅವರು ಕಾರ್ಯನಿರ್ವಹಿಸಿದ್ದರು. ಡಾಕ್ಟರ್ ಅರವಿಂದ್ ಪನಗಾರಿ ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿದ್ದಾರೆ. ಕೇಂದ್ರ ಹಣಕಾಸು ಸಚಿವಾಲಯದ ಜಂಟಿ ಕಾರ್ಯದರ್ಶಿಯಾಗಿ ಋತ್ವಿಕ್ ರಂಜನಂ ಪಾಂಡೆ ಅವರು 16ನೇ ಹಣಕಾಸು ಆಯೋಗದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಈ ಆಯೋಗದ 4 ಜನ ಸದಸ್ಯರ ನೇಮಕಾತಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದಿಂದ ಅಧಿಸೂಚನೆ ಹೊರಡಿಸಲಿದೆ. 16ನೇ ಹಣಕಾಸು ಆಯೋಗವು 2025 ಅಕ್ಟೋಬರ್ 31ರ ವೇಳೆಗೆ ತನ್ನ ವರದಿಯನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸಲು ಅವಕಾಶ ಕಲ್ಪಿಸಿದೆ. ಈ ಆಯೋಗದ ಶಿಫಾರಸುಗಳು 2026-27ರ ಆರ್ಥಿಕ ವರ್ಷದಿಂದ 2030-31ರ ಆರ್ಥಿಕ ವರ್ಷದವರೆಗೆ ಅನ್ವಯವಾಗಲಿದೆ. ರಾಜ್ಯಗಳಿಗೆ ಕೇಂದ್ರ ಸರ್ಕಾರದಿಂದ ವಿತರಿಸಬೇಕಾದಂಥ ತೆರಿಗೆ ಮತ್ತು ಇತರ ಹಣಕಾಸು ಸಂಪನ್ಮೂಲಗಳ ಹಂಚಿಕೆಯ ಬಗ್ಗೆ ಹಾಗೂ ಮಾನದಂಡಗಳ ಬಗ್ಗೆ ನೂತನ ಆಯೋಗವು ವರದಿ ಸಿದ್ಧಪಡಿಸಬೇಕಾಗುತ್ತದೆ. ಮತ್ತು ರಾಜ್ಯ ಸರ್ಕಾರಗಳ ತೆರಿಗೆ ಹಂಚಿಕೆ, ವರಮಾನವನ್ನು ಹೆಚ್ಚಿಸಲು ಕೈಗೊಳ್ಳಬೇಕಾದ ಕ್ರಮಗಳು ಮತ್ತು 2005ರ ಪ್ರಾಕೃತಿಕ ಉಪಯೋಗ ನಿರ್ವಹಣಾ ಕಾಯ್ದೆ ಅನ್ವಯ ವಿವಿಧ ವಿಕೋಪಗಳ ನಿರ್ವಹಣೆಗೆ ಆರ್ಥಿಕ ನೆರವು ಕುರಿತು ಈ ಅನುಸರಿಸುತ್ತಿರುವ ವ್ಯವಸ್ಥೆಯನ್ನು ಪರಿಶೀಲಿಸಿ ಇದು ವರದಿಯನ್ನು ನೀಡಬೇಕು. ಮುಂದೆ ಅರವಿಂದ್ ಪನಗಾರಿ ಅವರಿಗೆ ಮಾಹಿತಿಯನ್ನು ನೋಡೋದಾದರೆ, ಭಾರತೀಯ ಅಮೇರಿಕನ್ ಅರ್ಥಶಾಸ್ತ್ರಜ್ಞರಾದಂಥ ಅರವಿಂದ್ ಪನಗಾರಿ ಅವರು 2015-17ರ ಅವಧಿಗೆ ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು. ಅಧ್ಯಕ್ಷರಲ್ಲ. ಯಾಕೆ ಅಧ್ಯಕ್ಷರಲ್ಲ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀತಿ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ. ಇವರು ಮನಿಲಾ ಮೂಲದ ADB ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಸುಮಾರು ಸತಿ ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳಿದ್ದಾರೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ, ಫಿಲಿಪೈನ್ಸ್ನ ಮನಿಲಾ. ಓಕೆ, ಇದರ ಮುಖ್ಯ ಅರ್ಥಶಾಸ್ತ್ರಜ್ಞರಾಗಿಯೂ ಸಹ ಸೇವೆ ಸಲ್ಲಿಸಿದ್ದಾರೆ. 2012ರಲ್ಲಿ ಕೇಂದ್ರ ಸರ್ಕಾರವು ಇವರಿಗೆ ಪದ್ಮಭೂಷಣ ಗೌರವವನ್ನು ನೀಡಿ ಗೌರವಿಸಿತ್ತು. ಇವರು ಭಾರತದ ವಿವಿಧ ಆರ್ಥಿಕ ಸಂಸ್ಥೆಗಳಲ್ಲೂ ಸಹ ಕಾರ್ಯನಿರ್ವಹಿಸಿದ್ದಾರೆ. 2015ರ ಸೆಪ್ಟೆಂಬರ್ನಲ್ಲಿ G20ಯ ಶೆರ್ಪಾ ಆಗಿ ನೇಮಕರಾಗಿದ್ದರು. ಮುಂದೆ 15ನೇ ಕೇಂದ್ರ ಹಣಕಾಸು ಆಯೋಗ, ಇದರ ಬಗ್ಗೆ ಮಾಹಿತಿಯನ್ನು ನೋಡಿದರೆ 2017ರ ನವೆಂಬರ್ನಲ್ಲಿ
NK ಸಿಂಗ್ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರವು 15ನೇ ಕೇಂದ್ರ ಹಣಕಾಸು ಆಯೋಗವನ್ನು ನೇಮಕ ಮಾಡಿದ್ದು, ಈ ಸಮಿತಿಯ ಸದಸ್ಯರಾಗಿ ಅಜಯ್ ನಾರಾಯಣ್ ಝಾ, ಅನೂಪ್ ಸಿಂಗ್, ಅಶೋಕ್ ಲಾಹಿರಿ ಮತ್ತು ರಮೇಶ್ ಚಾಂದ್ ಕಾರ್ಯನಿರ್ವಹಿಸಿದ್ದಾರೆ ಹಾಗೂ ಅರವಿಂದ್ ಮೆಹ್ತಾ ಅವರು ಆಯೋಗದ ಕಾರ್ಯದರ್ಶಿಯಾಗಿದ್ದಾರೆ. ಈ ಆಯೋಗದ ಮೊದಲ ಮಧ್ಯಂತರ ವರದಿಯು 2020-21 ಅವಧಿಗೆ ಮಾತ್ರ ಅನ್ವಯವಾಗಿತ್ತು. ಆಯೋಗದ ಅಂತಿಮ ವರದಿಯು 2021-26 5 ವರ್ಷದ ಅವಧಿಗೆ ಅನ್ವಯವಾಗ್ತಿದೆ. ಈ ಆಯೋಗದ ಶಿಫಾರಸುಗಳು ಜಮ್ಮು ಕಾಶ್ಮೀರಕ್ಕೂ ಸಹ ಅನ್ವಯವಾಗ್ತಿದೆ. ಈ ಆಯೋಗದ ವರದಿ ಪ್ರಕಾರ ಸಂಪನ್ಮೂಲಗಳ ಹಂಚಿಕೆಯು 41% ಆಗಿತ್ತು. ಕೆಲವೊಂದ್ಸತಿ ಪರ್ಸೆಂಟನ್ನು ಕೇಳಿದರೆ ಎಕ್ಸಾಮಿನೇಷನಲ್ಲಿ. ಮತ್ತೆ ಮಾನದಂಡಗಳನ್ನು ನೋಡೋದಾದ್ರೆ ಜನಸಂಖ್ಯೆ ನಿಯಂತ್ರಣ, ಭೌಗೋಳಿಕ ವಿಸ್ತರಣೆ, ಆದಾಯದ ಅಂತರ, ತೆರಿಗೆ ಪ್ರಯತ್ನ ಮತ್ತು ಅರಣ್ಯ ಮತ್ತು ಪರಿಸರ ಜೀವಶಾಸ್ತ್ರ. ಹಾಗಾದರೆ ಹೆಚ್ಚು ವೇಟೇಜ್ ಅನ್ನು ಇವರು ಕೊಟ್ಟಿರೋದು ಆದಾಯದ ಅಂತರ. ನಂತರದ ಸ್ಥಾನದಲ್ಲಿ ಜನಸಂಖ್ಯೆ ನಿಯಂತ್ರಣ ಇದೆ. ಆನಂತರದ ಸ್ಥಾನದಲ್ಲಿ ಜನಸಂಖ್ಯೆ ಮತ್ತು ಭೌಗೋಳಿಕ ವಿಸ್ತರಣೆ, ನಂತರ ಅರಣ್ಯ ಮತ್ತು ಪರಿಸರ ಜೀವಶಾಸ್ತ್ರ, ನಂತರ ತೆರಿಗೆ ಪ್ರಯತ್ನ. ಮತ್ತು ಕೇಂದ್ರ ಹಣಕಾಸು ಆಯೋಗದ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ತೆರಿಗೆ ಮತ್ತು ಇನ್ನಿತರೆ ಹಣಕಾಸು ಸಂಪನ್ಮೂಲಗಳ ಹಂಚಿಕೆಯ ಬಗ್ಗೆ ಇದು ಶಿಫಾರಸನ್ನ ಮಾಡುವಂತಹ ಒಂದು ಸಾಂವಿಧಾನಿಕ ಸಂಸ್ಥೆ ಆಗಿದೆ. ಇದನ್ನ ಕಾನ್ಸ್ಟಿಟ್ಯೂಷನಲ್ಲಿ 280ನೇ ವಿಧಿಯ ಅನ್ವಯ ಭಾರತದ ರಾಷ್ಟ್ರಪತಿಗಳು ಪ್ರತಿ 5 ವರ್ಷಗಳಿಗೊಮ್ಮೆ ಕೇಂದ್ರ ಹಣಕಾಸು ಆಯೋಗವನ್ನು ರಚಿಸುತ್ತಾರೆ. 1951 ನವೆಂಬರ್ 22ರಂದು ಮೊದಲ ಕೇಂದ್ರ ಹಣಕಾಸು ಆಯೋಗದ KC ನಿಯೋಗಿ ಅವರ ಅಧ್ಯಕ್ಷತೆಯಲ್ಲಿ ನೇಮಿಸಿದ್ದು, 1952ರಿಂದ 57ರವರೆಗೆ 5 ವರ್ಷಗಳ ಅವಧಿಗೆ ಇದು ಅನ್ವಯವಾಗಿತ್ತು. ಮುಂದೆ ಭಾರತದ ಕೇಂದ್ರ ಹಣಕಾಸು ಆಯೋಗಗಳು ಮತ್ತು ಅವುಗಳ ಅವಧಿಯನ್ನ ಕೊಟ್ಟಿದ್ದಾರೆ. ಮೊದಲನೆಯದನ್ನು ನೆನ್ಪಿಟ್ಕೊಳ್ಳಿ, ಮತ್ತೆ ಈ ಹಿಂದಿಂದು ಮತ್ತೆ ಪ್ರಸ್ತುತವಾಗಿದ್ದನ್ನು ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಕರ್ನಾಟಕ ರಾಜ್ಯದ ರಾಜ್ಯ ಹಣಕಾಸು ಆಯೋಗ. ಇದು ಸಂವಿಧಾನದ 243I ಮತ್ತು 243Y ವಿಧಿಯ ಕ್ರಮವಾಗಿ ರಾಜ್ಯ ಸರ್ಕಾರ ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ನಡುವಿನ ಹಣಕಾಸು ಸಂಪನ್ಮೂಲಗಳ ಹಂಚಿಕೆ ಬಗ್ಗೆ ವಿವರಿಸುತ್ತದೆ. ಸಂಪನ್ಮೂಲಗಳ ಹಂಚಿಕೆ ಬಗ್ಗೆ ಶಿಫಾರಸು ನೀಡಲು 1994ರಿಂದ ರಾಜ್ಯಪಾಲರು ಕರ್ನಾಟಕ ರಾಜ್ಯ ಹಣಕಾಸು ಆಯೋಗವನ್ನು ನೇಮಿಸುತ್ತಿದ್ದಾರೆ. ಆಯೋಗದಲ್ಲಿ ಓರ್ವ ಅಧ್ಯಕ್ಷ ಮತ್ತು 2 ಸದಸ್ಯರನ್ನು ಇದು ಒಳಗೊಂಡಿರುತ್ತದೆ. ಇದು ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿದೆ. ಮೊದಲ ಕರ್ನಾಟಕ ರಾಜ್ಯದ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷರು ಜಿ ತಿಮ್ಮಯ್ಯ, ಅವಧಿ 1994. ಪ್ರಸ್ತುತ 5ನೇ ಆಯೋಗ ಇದೆ, ಸಿ ನಾರಾಯಣ ಸ್ವಾಮಿ. ಆಯೋಗದ ಸದಸ್ಯರು ಮೊಹಮ್ಮದ್ ಸನಾವುಲ್ಲಾ ಮತ್ತು SS ಪೋಂಡೆ. ಮುಂದಿನ ವಿಷಯ 2023ರ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡ ವಿಭಾಗ. ಪ್ರಸ್ತುತ ಲಕ್ಷ್ಮೀಶ್ ತೊಲ್ಪಾಡಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡ ವಿಭಾಗದಲ್ಲಿ ದೊರಕಿದೆ. ಇವರ ಕೃತಿ ಬಂದ್ಬಿಟ್ಟು ಮಹಾಭಾರತ ಅನುಸಂಧಾನದ ಭಾರತ ಯಾತ್ರೆ. ಕನ್ನಡದ ಹಿರಿಯ ಲೇಖಕ ಚಿಂತಕ ಲಕ್ಷ್ಮೀಶ ತೊಲ್ಪಾಡಿ ಅವರ ಮಹಾಭಾರತದ ಅನುಸಂಧಾನದ ಭಾರತ ಯಾತ್ರೆ ಕೃತಿಗೆ 2023ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಈ ಪ್ರಶಸ್ತಿ 1 ಲಕ್ಷ ನಗದನ್ನು ಒಳಗೊಂಡಿರ್ತದೆ. ಇದನ್ನು ನವದೆಹಲಿಯಲ್ಲಿ ಪ್ರದಾನ ಮಾಡಲಾಗ್ತದೆ 2024 ಮಾರ್ಚ್ 12ರಂದು. ಲಕ್ಷ್ಮೀಶ್ ತೊಲ್ಪಾಡಿಯವರ ಕೃತಿಗಳನ್ನು ನೋಡೋದಾದ್ರೆ, ಭಗವದ್ಗೀತೆಯ ಬಗೆಗಿನ ಮಹಾಯುದ್ಧಕ್ಕೆ ಮುನ್ನ ಮೊದಲ ಪ್ರಕಟಿತ ಕೃತಿಯಾಗಿದೆ. ಈ ಕೃತಿಯ ಬಗ್ಗೆ ಬಂದಿರುವ ಪತ್ರಿಕಾ ವಿಮರ್ಶೆಯ ಆಧುನಿಕತೆ ಹೃದಯಸ್ಪರ್ಶಿ ಎಂಬ ಮೆಚ್ಚುಗೆ ವ್ಯಕ್ತವಾಗಿತ್ತು. ಮತ್ತೆ ಅಂತರ್ಜಾಲ ಪತ್ರಿಕೆಯಲ್ಲಿ ಭಾಗವತದ ಬಗ್ಗೆ ಬರೆದ ಸರಣಿ ಬರಹಗಳ ಸಂಕಲನ ಸಂಪಿಗೆ ಭಾಗವತ, ಭಕ್ತಿಯ ನೆಪದಲ್ಲಿ ಭವತಲ್ಲಣ ಪ್ರಮುಖ ಕೃತಿಗಳಾಗಿದೆ. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು ಪ್ರಶಸ್ತಿ, 2020ನೇ ಸಾಲಿನ ವಿ.ಕೃ. ಗೋಕಾಕ್ ಪ್ರಶಸ್ತಿ ಕೂಡ ಲಭಿಸಿದೆ. 1955ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತರು ಕುವೆಂಪು. ಕನ್ನಡದವರು ಇವರು. ಮೊದಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕುವೆಂಪುರವರು ಶ್ರೀರಾಮಾಯಣ ದರ್ಶನಗೆ 1955ರಲ್ಲಿ ಪಡೆದುಕೊಂಡಿದ್ದಾರೆ. 2023ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಒಟ್ಟು 24 ಭಾಷೆಗಳಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪ್ರಕಟಣೆ ಮಾಡಲಾಗ್ತದೆ.
ಸೊ ಇದರಲ್ಲಿ 9 ಕವನಗಳು, 6 ಕಾದಂಬರಿಗಳು, 5 ಸಣ್ಣ ಕಥೆಗಳು, 3 ಪ್ರಬಂಧಗಳು ಮತ್ತು 1 ಸಾಹಿತ್ಯ ಅಧ್ಯಯನ ಸೇರಿದೆ. ಸೊ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ 24 ಭಾಷೆಯಲ್ಲಿ 22 ಭಾಷೆಗಳು 8ನೇ ಶೆಡ್ಯೂಲಲ್ಲಿರುವಂಥದ್ದು, 8th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಮಿಕ್ಕಿದ 2 ಭಾಷೆಗಳು ಯಾವುದು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾಕೆ ಕೇಳ್ತಿದ್ದೀನಿ ಅಂತಂದರೆ, ನವೆಂಬರ್ ಅಥವಾ ಡಿಸೆಂಬರ್ ವಿಶ್ಲೇಷಣೆಯನ್ನು ಮಾಡುವಾಗ ಈ ವಿಷಯದ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಇದು ನಿಮಗೆ ಒಂದು ರಿವಿಷನ್ ಮತ್ತು ಹೋಮ್ವರ್ಕ್. ಓಕೆ. ಮುಂದೆ 2023ನೇ ಸಾಲಿನ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿ ಘೋಷಣೆ. ಕ್ರೀಡೆಯಲ್ಲಿನ ಉತ್ಕೃಷ್ಟತೆಯನ್ನು ಗುರುತಿಸಲು ಮತ್ತು ಸಾಧಕರನ್ನು ಪುರಸ್ಕರಿಸಲು ಪ್ರತಿ ವರ್ಷ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತದೆ. ಅದೇ ರೀತಿ 2023ನೇ ಸಾಲಿನ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಯನ್ನು ಕ್ರೀಡಾ ಸಚಿವಾಲಯ ಪ್ರಕಟಿಸಿದೆ. 2024ನೇ ಜನವರಿ 9ರಂದು ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪುರಸ್ಕೃತರು ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ಬ್ಯಾಡ್ಮಿಂಟನ್ನ ಆಟಗಾರರಾದಂಥ ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ಸಾಯಿ ರಾಂಕಿರೆಡ್ಡಿಯವರು ರಾಷ್ಟ್ರೀಯ ಅತ್ಯುನ್ನತ ಕ್ರೀಡಾ ಗೌರವದ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಹಾಗೂ ವೇಗದ ಬೌಲರ್ ಮೊಹಮ್ಮದ್ ಶಮಿ ಸೇರಿದಂತೆ 26 ಕ್ರೀಡಾಪಟುಗಳಿಗೆ ಅರ್ಜುನ ಪ್ರಶಸ್ತಿಯನ್ನು ನೀಡಲಾಗಿದೆ. ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಯಾವ ಸ್ಪರ್ಧೆ ಅಥವಾ ಕ್ರೀಡೆ ಅಂತ ಕೇಳಿದರೆ ಬ್ಯಾಡ್ಮಿಂಟನ್. ಮುಂದೆ ಅರ್ಜುನ ಪ್ರಶಸ್ತಿ, ಇದು ಕ್ರೀಡಾ ಕ್ಷೇತ್ರದ 2ನೇ ಅತ್ಯುತ್ತಮ ಪ್ರಶಸ್ತಿ. 26 ಜನರಿಗೆ ನೀಡಲಾಗಿದೆ. ಸೊ ನಾನು ಇದನ್ನು ಓದ್ತಾ ಇಲ್ಲ, ಬೇಕಂದರೆ ಜಸ್ಟ್ ಪಾಸ್ ಮಾಡಿಬಿಟ್ಟು ಓದ್ಕೊಳ್ಳಿ. ತುಂಬ ಕಷ್ಟ, ಎಲ್ಲದನ್ನು ನೆನ್ಪಿಟ್ಕೊಳ್ಳೋದು ತುಂಬ ಕಷ್ಟ. ಬಟ್ ನಿಮಗೆ ಯಾವ ಕ್ರೀಡೆ ಇಷ್ಟ ಆಗುತ್ತೆ ಅಥವಾ ಯಾವ ಹೆಸರು ಬಹಳ ಬೇಗ ತಲೆಯಲ್ಲಿ ಕೂರ್ತದೆ ಅಂಥ ಹೆಸರನ್ನು ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟು ದ್ರೋಣಾಚಾರ್ಯ ಪ್ರಶಸ್ತಿ. ಸೊ ಇಲ್ಲಿ ಲಲಿತ್ ಕುಮಾರ್ ಅವರಿಗೆ ಕುಸ್ತಿಗೆ ಕೊಟ್ಟಿದ್ದಾರೆ. RB ರಮೇಶ್ ಚೆಸ್, ಮಹಾವೀರ್ ಪ್ರಸಾದ್ ಸೈನಿ ಪ್ಯಾರಾ ಅಥ್ಲೆಟಿಕ್ಸ್. ಸೊ ನೋಡ್ಕೊಳ್ಳಿ. ಮಲ್ಲಕಂಬ ಗಣೇಶ್ ಪ್ರಭಾಕರ್ ದೇವ್ರಕಾರ್. ಈ ಮಲ್ಲಕಂಬ, ಕಬಡ್ಡಿ ಈ ರೀತಿಯಾದಂಥ ಇರ್ತವಲ್ಲ, ಸೊ ಅದಕ್ಕೆ ಸ್ವಲ್ಪ, ಮತ್ತು ಶೀತಲ್ ದೇವಿ, ಯಾಕಂತಂದರೆ ಇವರು ಮೊದಲ ಪ್ಯಾರಾ ಅಥ್ಲೆಟ್, ಭಾರತಕ್ಕೆ ಚಿನ್ನವನ್ನು ತಂದು ಕೊಟ್ಟಿರೋರು ಆರ್ಚರಿ ಗೇಮಲ್ಲಿ. ಸೊ ಹಾಗಾಗಿ ಇಲ್ಲಿ ಎಲ್ಲಿ ಹೈಲೈಟ್ ಮಾಡಿದ್ದಾರೆ ಅವುಗಳನ್ನು ಸ್ವಲ್ಪ ಒತ್ತು ಕೊಟ್ಟು ನೋಡ್ಕೊಂಡಿರಿ. ಮತ್ತು ಧ್ಯಾನ್ ಚಂದ್ ಪ್ರಶಸ್ತಿ ಮಂಜುಷಾ ಕನ್ವರ್ ಬ್ಯಾಡ್ಮಿಂಟನ್, ಮತ್ತು ವಿನಿತಾ ಕುಮಾರ್ ಶರ್ಮಾ ಹಾಕಿ, ಕವಿತಾ ಸೆಲ್ವಾರಿ ಕಬಡ್ಡಿ. ಕ್ರೀಡಾ ಕ್ಷೇತ್ರದ ಜೀವಮಾನ ಸಾಧನೆಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗ್ತದೆ, ಧ್ಯಾನ್ ಚಂದ್ ಪ್ರಶಸ್ತಿ. ನೆಕ್ಸ್ಟು ಮೌಲಾನ್ ಅಬ್ದುಲ್ ಕಲಾಂ ಆಜಾದ್ ಗುರುನಾನಕ್ ದೇವ್ ವಿಶ್ವವಿದ್ಯಾಲಯ ಅಮೃತ್ಸರ್ ಒಟ್ಟಾರೆ ವಿಜೇತ ವಿಶ್ವವಿದ್ಯಾಲಯ ಇದಾಗಿರ್ತದೆ. ಮತ್ತು ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ಪಂಜಾಬ್ ಇವರು ರನ್ನರ್ ಅಪ್ ಆಗಿದ್ದಾರೆ. ಕುರುಕ್ಷೇತ್ರ ವಿಶ್ವವಿದ್ಯಾಲಯ ಕುರುಕ್ಷೇತ್ರ 2ನೇ ರನ್ನರ್ ಅಪ್ ಆಗಿದ್ದಾರೆ. ಮುಂದೆ ಭಾರತದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನ. ಪ್ರತಿ ವರ್ಷ ಭಾರತದಲ್ಲಿ ಹಾಕಿ ಮಾಂತ್ರಿಕರಾದಂಥ ಧ್ಯಾನ್ ಚಂದ್ ಅವರ ಜನ್ಮದಿನ ಆಗಸ್ಟ್ 29 ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಣೆ ಮಾಡಲಾಗ್ತದೆ. ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದಿಂದ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿ ಘೋಷಿಸಲಾಗುವುದು ಮತ್ತು ರಾಷ್ಟ್ರಪತಿಗಳಿಂದ ಇದನ್ನು ಪ್ರದಾನ ಮಾಡಲಾಗ್ತದೆ. ಹಾಗಾದರೆ 2 ಸಚಿವಾಲಯಗಳು, ಒಂದು ಯೂತ್ ಅಫೇರ್ಸ್ ಮತ್ತು ಸ್ಪೋರ್ಟ್ಸ್ ಮಿನಿಸ್ಟ್ರಿ. ಇಲ್ಲಿ ಕರ್ನಾಟಕದಲ್ಲಿ ಕ್ರೀಡಾ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ ಅಂದರೆ ಏಕಲವ್ಯ ಪ್ರಶಸ್ತಿ, ಕರ್ನಾಟಕದಲ್ಲಿ ಕೊಡುವಂಥದ್ದು. ಮುಂದೆ CIF ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ನಾವೇನು ಕರಿತೀವಿ, ಅದಕ್ಕೆ ಮೊದಲ ಮಹಿಳಾ ಮುಖ್ಯಸ್ಥಿ ನೀನಾ ಸಿಂಗ್. ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ 30ನೇ ಮುಖ್ಯಸ್ಥರಾಗಿ ನೀನಾ ಸಿಂಗ್ ಅವರು ನೇಮಕಗೊಂಡಿದ್ದಾರೆ. ಈ ಹುದ್ದೆಗೇರಿದ ಪ್ರಪ್ರಥಮ ಮಹಿಳೆ ಎಂಬ ಖ್ಯಾತಿಗೂ ಸಹ ಇವರು ಪಾತ್ರರಾಗಿದ್ದಾರೆ. ಇವರು 2024 ಜುಲೈ 31ರವರೆಗೆ ಈ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ. 1989ನೇ ಬ್ಯಾಚ್ನ ರಾಜಸ್ಥಾನ ಕೇಡರ್ನ IAS ಅಧಿಕಾರಿಯಾಗಿ ನೀನಾ ಸಿಂಗ್ ಅವರು ಈ ಹಿಂದೆ ರಾಜಸ್ಥಾನದಲ್ಲಿ ಪೊಲೀಸ್ ಹುದ್ದೆಯಲ್ಲಿ ಅತ್ಯುನ್ನತ ಸ್ಥಾನಕ್ಕೇರಿದ ಮೊದಲ ಮಹಿಳೆ ಎಂಬ ಖ್ಯಾತಿಗೂ ಸಹ ಇವರು ಪಾತ್ರರಾಗಿದ್ದರು. ಮುಂದೆ ಕೇಂದ್ರ ಗೃಹ ವ್ಯವಹಾರ ಸಚಿವಾಲಯದಲ್ಲಿ ಈ ಕಾರ್ಯನಿರ್ವಹಿಸುತ್ತಿರುವಂಥ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳನ್ನು ನೋಡೋದಾದರೆ
ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಮತ್ತು ಇಂಡಿಯಾ ಟಿಬೆಟ್ ಬಾರ್ಡರ್ ಪೊಲೀಸ್, ಸಹಸ್ರ ಸೀಮಾ ಬಲ್, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಅತ್ಯಂತ ಹಳೆಯ ಅರೆ ಮಿಲಿಟರಿ ಪಡೆ ಅಸ್ಸಾಂ ರೈಫಲ್. ಸೊ ಇಷ್ಟು ಸಂಸ್ಥೆಗಳು ಈ ಹೋಮ್ ಮಿನಿಸ್ಟ್ರಿ, ನಾಟ್ ಡಿಫೆನ್ಸ್ ಮಿನಿಸ್ಟ್ರಿ, ಕನ್ಫ್ಯೂಸ್ ಆಗಬೇಡಿ, ಹೋಮ್ ಮಿನಿಸ್ಟ್ರಿ ಒಳಗಡೆ ಕಾರ್ಯವನ್ನು ನಿರ್ವಹಿಸ್ತದೆ. ಮತ್ತು ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ, ಇದರ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ, ಕೇಂದ್ರ ಗೃಹ ವ್ಯವಹಾರ ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೇಂದ್ರೀಯ ಸಶಸ್ತ್ರ ಮೀಸಲು ಪಡೆಯ ಒಂದು ಭಾಗ ಇದಾಗಿರ್ತದೆ. ಈ ಪಡೆಯು 13 ಖಾಸಗಿ ಕ್ಷೇತ್ರದ ಘಟಕಗಳನ್ನು ಒಳಗೊಂಡಂತೆ 356ಕ್ಕೂ ಅಧಿಕ ಕೈಗಾರಿಕಾ ಘಟಕಗಳಿಗೆ ಭದ್ರತೆಯನ್ನು ಒದಗಿಸುತ್ತದೆ. ಇವುಗಳಲ್ಲಿ ಪ್ರಮುಖವಾದವೆಂದರೆ ಪರಮಾಣು ವಿದ್ಯುತ್ ಸ್ಥಾವರಗಳು, ಬಾಹ್ಯಾಕಾಶ ಸಂಸ್ಥೆಗಳು, ಗಣಿಗಳು, ಪ್ರಮುಖ ಬಂದರುಗಳು, ಉಕ್ಕಿನ ಸ್ಥಾವರಗಳು, ರಸಗೊಬ್ಬರ ಘಟಕಗಳು, ವಿಮಾನ ನಿಲ್ದಾಣಗಳು, ನೋಟು ಮುದ್ರಣಾಲಯಗಳು, ಉಷ್ಣ ವಿದ್ಯುತ್ ಸ್ಥಾವರಗಳು ಮುಂತಾದವುಗಳನ್ನು ಒಳಗೊಂಡಿದೆ. ಹಾಗಾದರೆ ನಮ್ಮ ಇಸ್ರೋ ಆಗಿರ್ಬೋದು, ಅಥವಾ ನಮ್ಮ ಕರ್ನಾಟಕದಲ್ಲಿರುವ ಕೈಗಾ ಆಗಿರ್ಬೋದು, ತಮಿಳುನಾಡಲ್ಲಿರುವಂತಹ ಕೂಡಂಕುಲಂ ಇರ್ಬೋದು, ಮತ್ತು ರಸಗೊಬ್ಬರ ಘಟಕಗಳಾಗಿರ್ಬೋದು, ವಿಮಾನ ನಿಲ್ದಾಣಗಳಾಗಿರ್ಬೋದು, ಇವಕ್ಕೆಲ್ಲ ಭದ್ರತೆಯನ್ನು ಒದಗಿಸುವಂಥ ಒಂದು ಸೆಕ್ಯೂರಿಟಿಯನ್ನು ಕೊಡುವಂತಹ ಫೋರ್ಸ್ ಯಾವುದು? CISF. ಮತ್ತು 1969 ಮಾರ್ಚ್ 10ರಂದು ಸಂಸತ್ತಿನ ಕಾಯ್ದೆಯ ಮೂಲಕ ಇದನ್ನು ಸ್ಥಾಪನೆ ಮಾಡಲಾಗಿದೆ. 1983 ಜೂನ್ 15ರಂದು ಆಚರಿಸಲ್ಪಟ್ಟ ಸಂಸತ್ತಿನ ಮತ್ತೊಂದು ಕಾಯ್ದೆಯಲ್ಲಿ ಸಶಸ್ತ್ರ ಪಡೆಯನ್ನಾಗಿ ಮಾಡಲಾಗಿತ್ತು. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಇದರ ಸಿಬ್ಬಂದಿಗಳಿಗೆ ತರಬೇತಿ ನೀಡುವ ಸಂಸ್ಥೆ ನ್ಯಾಷನಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಅಕಾಡೆಮಿ ಇದಾಗಿರ್ತದೆ. ಮತ್ತು ಈ ಸಿಬ್ಬಂದಿಗಳಿಗೆ ಕೈಗಾರಿಕಾ ಭದ್ರತೆ ಮತ್ತು ನೈಸರ್ಗಿಕ ವಿಕೋಪಗಳ ನಿರ್ವಹಣೆಗೂ ಬಗ್ಗೆ ಸಹ ಈ ಅಕಾಡೆಮಿ ತರಬೇತಿಯನ್ನು ನೀಡುತ್ತದೆ. ಮತ್ತು CISFನಿಂದ ಭದ್ರತೆ ಪಡೆಯ ಪ್ರಮುಖ ಖಾಸಗಿ ಸಂಸ್ಥೆಗಳನ್ನು ನೋಡೋದಾದರೆ, ಕರ್ನಾಟಕದ ಮೊದಲ ಖಾಸಗಿ ಸಂಸ್ಥೆ 2009 ಜುಲೈ 31ರಂದು ಇನ್ಫೋಸಿಸ್ ಬೆಂಗಳೂರು ಕ್ಯಾಂಪಸ್ನಲ್ಲಿ ಸ್ಥಾಪನೆ ಮಾಡಲಾಗಿತ್ತು. 2011 ಇನ್ಫೋಸಿಸ್ ಕ್ಯಾಂಪಸ್ ಪುಣೆಯಲ್ಲಿ ಮಾಡಲಾಗಿತ್ತು. ಮತ್ತು ರಿಲಯನ್ಸ್ ಜಾಮ್ನಗರ ರಿಫೈನರೀಸ್. ಸೊ ಹಾಗಾದರೆ ಈ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನಿಂದ ರಕ್ಷಣೆಯನ್ನು, ಭದ್ರತೆಯನ್ನು ಪಡೆದಂಥ ಮೊದಲ ಖಾಸಗಿ ಸಂಸ್ಥೆ ನಮ್ಮ ಕರ್ನಾಟಕದ್ದಾಗಿದೆ. ಅದು ಯಾವುದು ಅಂದರೆ ಇನ್ಫೋಸಿಸ್ ಬೆಂಗಳೂರು ಕ್ಯಾಂಪಸ್. ಸೊ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯ 54ನೇ ಸಂಸ್ಥಾಪನಾ ದಿನಾಚರಣೆ. ಸೊ ಮಾರ್ಚ್ 12ರಂದು CISF ಸಂಸ್ಥಾಪನಾ ದಿನವನ್ನು ಹೈದರಾಬಾದ್ನಲ್ಲಿ ಆಚರಣೆ ಮಾಡಲಾಗಿತ್ತು. ರಾಷ್ಟ್ರೀಯ ರಾಜಧಾನಿ ನವದೆಹಲಿಯಲ್ಲಿ ಹೊರಗೆ ರೈಸಿಂಗ್ ಡೇಯನ್ನು ಆಚರಿಸುವುದು ಇದೇ ಮೊದಲು. ಹೇಗೆ 2023ರಲ್ಲಿ ದೆಹಲಿಯಿಂದ ಹೊರಭಾಗದಲ್ಲಿ ಇಂಡಿಯನ್ ಆರ್ಮಿ ಡೇ ಜನವರಿ 15ರಂದು ಬೆಂಗಳೂರಿನಲ್ಲಿ ಆಚರಣೆ ಮಾಡಲಾಗಿತ್ತು, ಅದೇ ರೀತಿ ಇದನ್ನೇ ಮೊದಲ ಬಾರಿಗೆ ದೆಹಲಿಯಿಂದ ಹೊರಗಡೆ ಹೈದರಾಬಾದಿನಲ್ಲಿ ಮೊದಲನೇ ಬಾರಿಗೆ CISFನ ಒಂದು ರೈಸಿಂಗ್ ಡೇಯನ್ನು ಆಚರಣೆ ಮಾಡಲಾಗಿದೆ. ಗೃಹ ಸಚಿವ ಅಮಿತ್ ಶಾ ಅವರು ಅತಿಥಿಯಾಗಿ ಭಾಗವಹಿಸಿ CISF ನಿಯತಕಾಲಿಕವಾಗಿ ಸೆಂಟಿನೆಲ್ 2023 ಮತ್ತು ಕಾಫಿ ಟೇಬಲ್ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದರು. CISF ಅನ್ನು 1969 ಮಾರ್ಚ್ 10ರಂದು ಸ್ಥಾಪಿಸಿದ್ದು, ಪ್ರತಿ ವರ್ಷ ಮಾರ್ಚ್ 10ನ್ನು CISF ಸಂಸ್ಥಾಪನಾ ದಿನವನ್ನಾಗಿ ಆಚರಣೆ ಮಾಡಲಾಗ್ತದೆ. ಸೊ ಆದರೆ ಈ ಬಾರಿ ಮಾರ್ಚ್ 12ರಂದು ಆಚರಿಸಲಾಯಿತು. ಮುಂದೆ ನೆನಪಿರಲಿ, ಮಹಾರಾಷ್ಟ್ರದ ರಾಜ್ಯದ ಮೊಟ್ಟ ಮೊದಲ ಮಹಿಳಾ DGPಯಾಗಿ ರಶ್ಮಿ ಶುಕ್ಲಾ ಅವರು 2024 ಜನವರಿಯಲ್ಲಿ ನೇಮಕಗೊಂಡಿದ್ದಾರೆ. ಮಹಾರಾಷ್ಟ್ರ ರಾಜ್ಯದ ಮೊಟ್ಟ ಮೊದಲ DGP, ಮಹಿಳಾ DGP ರಶ್ಮಿ ಶುಕ್ಲಾ. ಮುಂದೆ ಇಂಡಿಯಾ ಟಿಬೆಟ್ ಬಾರ್ಡರ್ ಪೊಲೀಸ್ ಇವರ ನೂತನ ಮಹಾನಿರ್ದೇಶಕರಾಗಿ ರಾಹುಲ್ ರಸ್ಕೋತ್ರ ನೇಮಕಗೊಂಡಿದ್ದಾರೆ. ಸೊ ರಾಹುಲ್ ರಸ್ಗೋತ್ರ ಇಂಡಿಯೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ DGಯಾಗಿ ನೇಮಕಗೊಂಡಿದ್ದಾರೆ. ಭಾರತ ಟಿಬೆಟ್ ಗಡಿ ಪೊಲೀಸಿನ ಮಹಾನಿರ್ದೇಶಕರಾಗಿ ರಾಹುಲ್ ರಸ್ಕೋತ್ ಅವರು ನೇಮಕ ಮಾಡಲಾಗಿದೆ. ಇವರು 1989ನೇ ಬ್ಯಾಚಿನ ಮಹಾರಾಷ್ಟ್ರ ಕೇಡರ್ನ IPS ಅಧಿಕಾರಿಯಾಗಿದ್ದಾರೆ. ಇವರು ಇದಕ್ಕೂ ಮೊದಲು ಗುಪ್ತಚರ ದಳ ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋ ಅಂತ ನಾವೇನು ಕರಿತೀರಿ ಅದರ ವಿಶೇಷ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದು, ಭಯೋತ್ಪಾದನೆ, ದೇಶದ ಆಂತರಿಕ ಭದ್ರತೆಗೆ ಸಂಬಂಧಿಸಿದಂತೆ ವಿಷಯದಲ್ಲಿ ಇವರು ಪರಿಣಿತರಾಗಿದ್ದಾರೆ. ಮತ್ತು ಈ ITPB ಇಂಡಿಯೋ ಟಿಬೆಟ್ ಬಾರ್ಡರ್ ಪೊಲೀಸ್ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ,
ಇದೊಂದು ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಯ ಒಂದು ಘಟಕವಾಗಿದ್ದು 1962ರಲ್ಲಿ ಭಾರತ ಚೀನಾ ಯುದ್ಧದ ನಂತರ ಈ ಪಡೆಯನ್ನು ಸ್ಥಾಪನೆ ಮಾಡಲಾಗಿತ್ತು ಅಕ್ಟೋಬರ್ 24. ಸೊ ಟಿಬೆಟ್ನ ಸ್ವಾಯತ್ತತ್ವ ಪ್ರಾಂತ್ಯ ಸೇರಿದಂತೆ 3488 ಕಿಲೋಮೀಟರ್ ಉದ್ದದ ಭಾರತ ಚೀನಾ ಗಡಿಯಲ್ಲಿ ಈ ಪಡೆಯನ್ನು ನಿಯೋಜಿಸಲಾಗಿದೆ. ಗೃಹ ಸಚಿವಾಲಯದಲ್ಲಿ ಇದು ಕಾರ್ಯವನ್ನು ನಡೆಸುತ್ತದೆ. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಇದರ ಧ್ಯೇಯ ವಾಕ್ಯ ಶೌರ್ಯ, ಪರಿಶ್ರಮ, ಕರ್ಮ, ನಿಷ್ಠೆ. ಓಕೆ, ಸೊ ಎಷ್ಟು ಈ ದಿನದ ವಿಷಯವಾಗಿತ್ತು. ಇದು ಸ್ಪರ್ಧಾ ವಿಜೇತ ಜನವರಿ ತಿಂಗಳ 2024 ಪಾರ್ಟ್ 1 ಆಗಿರ್ತದೆ. ಸೊ ಮುಂದೆ ಬೇರೆ ಬೇರೆ ಭಾಗದಲ್ಲಿ ನಾವು ಕಂಪ್ಲೀಟ್ ಆಗಿ ಈ ಮ್ಯಾಗ್ಝಿನನ್ನು ಮುಗಿಸೋಣ. ಸೊ ಹೀಗೆ ವಿಡಿಯೋನ ವೀಕ್ಷಣೆ ಮಾಡ್ತೀರಿ. ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಸ್ಟಡಿ ವೆಲ್. ಬಾಯ್. ಟೇಕ್ ಕೇರ್.